ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಬೇಗ ಬೇಗ ದೇವರ ವಾಕ್ಯಕ್ಕೆ ಹೋಗ್ಬಿಡೋಣ. 1 ತಿಮೋಥಿ 4ನೇ ಅಧ್ಯಾಯ 12ನೇ ವಚನವನ್ನ ಒಬ್ಬರು ಗಟ್ಟಿಯಾಗಿ ಓದಿ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ದೇವರಿಗೆ ಸ್ತೋತ್ರ. ಭಕ್ತನಾದ ಪೌಲ್ ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಯೌವನಸ್ಥನೆಂದು ನಿನ್ನನ್ನು ನೀನು ಅಸಡ್ಡೆ ಮಾಡಿಕೊಳ್ಬೇಡ. ಯಾಕಂದ್ರೆ ಯೌವನಸ್ಥನು, ಪೌಲ್ ತಿಮೋತಿಯನಿಗೆ ಹೇಳ್ತಾನೆ, ನೀನು ಯೌವನಸ್ಥ. ಎಫೆಸ ಸಭೆಯಲ್ಲಿ ಪೌಲ್ ಯೌವನಸ್ಥನಾಗಿ ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಅಲ್ಲಿದ್ದ ಅನೇಕ ಕ್ರೈಸ್ತರಿಗಿಂತ ತಿಮೋತಿ ಚಿಕ್ಕವನು. ಆದ ದೇವರು ಅವನನ್ನ ಆ ಸ್ಥಾನದಲ್ಲಿ ಅವನು ನೇಮಕ ಮಾಡಿದ್ದಾನೆ. ಆದ್ದರಿಂದ ಪೌಲ್ ಹೇಳ್ತಾನೆ, ದೇವರ ವಾಕ್ಯವನ್ನ ನೀನು ಮಾತನಾಡುವಾಗ ಭಯದಿಂದಲ್ಲ, ಅಂಜಿಕೆಯಿಂದಲ್ಲ, ಧೈರ್ಯದಿಂದ, ನಂಬಿಕೆಯಿಂದ, ಅಧಿಕಾರದಿಂದ ನೀನು ಸಭೆಗೆ ಮಾತನಾಡಬೇಕು. ಯಾಕಂದ್ರೆ ನೀನು ಮಾತನಾಡ್ತಾ ಇರೋದು ನಿನ್ನ ಮಾತಲ್ಲ, ಪರಲೋಕದ ದೇವರ ಮಾತು. ನೀನು ಎಲ್ಲರ ಮುಂದೆ ಚಿಕ್ಕವನೇ, ಆದರೆ ಪರಲೋಕದ ದೇವರು ದೊಡ್ಡ ದೇವರು. ಆ ಸ್ಥಾನದಲ್ಲಿ ದೇವರು ನಿನ್ನನ್ನು ನೇಮಕ ಮಾಡಿದ್ದಾನಲ್ಲ, ಆದ ಕಾರಣ ನೀನು ಮಾತನಾಡುವಾಗ ಮುಖದಾಕ್ಷಣ್ಯ ಇಲ್ಲದೆ, ಅಂಜಿಕೊಳ್ಳದೆ, ನಾಚಿಕೊಳ್ಳದೆ, ಭಯಪಡದೆ ದೇವರ ವಚನವನ್ನ ಇದ್ದ ಹಾಗೆ ನೀನು ಹೇಳಬೇಕು ತಿಮೋತಿ ಅಂತ ಭಕ್ತನಾದ ಪೌಲ್ ತಿಮೋತಿನಿಗೆ ಹೇಳ್ತಾ ಇದ್ದಾನೆ. ಮತ್ತು ತಾನು ಯೌವನಸ್ಥನಾಗಿರೋದ್ರಿಂದ ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಆದ ಕಾರಣ ಎಲ್ಲರ ಮುಂದೆ ನೀನೇನಾಗಿರಬೇಕು? ನಡೆ ಒಳಗೆ, ನುಡಿಯಲ್ಲಿ, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ಸಾಧುತ್ವದಲ್ಲಿ ಕಂಪ್ಲೇಂಟ್ ಬರದ ಹಾಗೆ ನಿನ್ನನ್ನು ನೀನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಇದು ಬಹಳ ಕಠಿಣಕರವಾದ ಒಂದು ಕೆಲಸ. ಆದರೆ ಪೌಲ್ ತಿಮೋತಿಯನ್ನು ನೋಡಿ ಎಷ್ಟು ಹೆಮ್ಮೆ ಪಡ್ತಾನೆ ಅಂದರೆ, ಅವನು ಬಹಳ ನಂಬಿಗಸ್ತನಾದ ಒಬ್ಬ ವ್ಯಕ್ತಿ ಅಂತ ಬರೀತಾನೆ, ದೇವರಿಗೆ ಭಯಪಡುವಂಥ ವ್ಯಕ್ತಿ ಅಂತ ಬರೀತಾನೆ, ದೇವರಿಗಾಗಿ ತನ್ನ ಜೀವಿತವನ್ನ ಸಮರ್ಪಣೆ ಮಾಡಲ್ಪಟ್ಟವನು ಅಂತ ಬರೀತಾನೆ. ದೇವರ ವಾಕ್ಯ ಹೇಳ್ತದೆ, ಆ ಸಭೆಯಲ್ಲಿ ಕ್ರೈಸ್ತರ ಹಿರಿಯರ ಮುಂದೆ ಈ ತಿಮೋತಿ ಚಿಕ್ಕವನು. ಆದ ಕಾರಣ ಪೌಲ್ ಹೇಳ್ತಾನೆ, ಚಿಕ್ಕವನಂತ ನೀನೇನ್ ಮಾಡಬೇಡ, ಆಲಸ್ಯ ಮಾಡಬೇಡ, ತಿರಸ್ಕಾರ ಮಾಡಬೇಡ, ಅಜಾಗ್ರತೆಯಾಗಿರಬೇಡ, ಜಾಗರೂಕನಾಗಿ, ಎಚ್ಚರಿಕೆಯಾಗಿ, ಭಯಭಕ್ತಿ ಉಳ್ಳವನಾಗಿ, ದೇವರ ಮಾತಿಗೆ ಅನುಗುಣವಾಗಿ ನೀನು ನಡೆಯತಕ್ಕವನಾಗಿರು. ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 10ನೇ ವಚನದಲ್ಲಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿರುವ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಸಭೆಯಲ್ಲಿ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು, ಕಂಪನಿಲಾಗಿರ್ಬೋದು, ಆಫೀಸ್ನಲ್ಲಾಗಿರ್ಬೋದು, ಯಾರಾದರೂ ಒಂದು ವೇಳೆ ಅವರು ಚಿಕ್ಕವರಾಗಿದ್ರೆ, ಬಡವರಾಗಿದ್ರೆ, ದೀನರಾಗಿದ್ರೆ, ತಗ್ಗಲ್ಪಟ್ಟವರಾಗಿದ್ರೆ, ಭಯಭಕ್ತಿ ಉಳ್ಳವರಾಗಿದ್ರೆ ಅವರನ್ನು ನೋಡಿ ನಾವು ತಾತ್ಸರ ಮಾಡಬಾರದು ಅಂತ ಸತ್ಯವೇದ ಹೇಳ್ತದೆ. ಒಬ್ಬ ಶ್ರೀಮಂತ, ಒಬ್ಬ ಬಡವ ಇದ್ದಾನೆ. ಶ್ರೀಮಂತನಿಗೆ ಎಲ್ಲ ಅನುಕೂಲ ಇದೆ, ಬಡವನಿಗೆ ಯಾವ ಅನುಕೂಲ ಇಲ್ಲ. ಆದರೆ ಬಡವ ಶ್ರೀಮಂತನ ಮನೆ ಮುಂದೆ ಇದ್ದಾನೆ. ಶ್ರೀಮಂತನಿಗೆ ತಿನ್ನಕ್ಕನ್ನ ಇದೆ, ಇರಕ್ಕೆ ಸ್ಥಳ ಇದೆ, ಎಲ್ಲ ಅನುಕೂಲಗಳಿದೆ. ಆದರೆ ಅವನು ದೇವರನ್ನ ಗಣಪಡಿಸೋದು ಕಡಿಮೆ. ಹೆಸರಿಗೋಸ್ಕರ ದೇವಾಲಯಕ್ಕೆ, ಹೆಸರಿಗೋಸ್ಕರ ವಸ್ತುಗಳನ್ನ, ಹೆಸರಿಗೋಸ್ಕರ ಕಾಣಿಕೆಯನ್ನ, ಹೆಸರಿಗೋಸ್ಕರ ಏನು ಬೇಕಾದರೂ ಅದನ್ನು ಮಾಡಿರಬಹುದು. ಆದರೆ ಬಡವ ಏನು ಮಾಡಿಲ್ಲ. ಇರುವಂತ ಕಾಲ ಅವನು ಸ್ತುತಿ ಆರಾಧನೆ ಮಾಡಿದ್ದಾನೆ.
ದೇವರಿಗೆ ಸ್ತೋತ್ರ ಹೇಳಿದ್ದಾನೆ, ದೇವರಿಗೆ ಅಲ್ಲೇಲೂ ಹೇಳಿದ್ದಾನೆ. ಇರೋದ್ರಲ್ಲಿ ದೇವರಿಗೆ ನಂಬಿಗಸ್ತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಒಂದು ದಿನ ಇಬ್ಬರಿಗೂ ಮರಣ ಬಂದಿದೆ, ಇಬ್ರು ಸತ್ತಿದ್ದಾರೆ. ಆದರೆ ಸತ್ಯವೇದ ಹೇಳ್ತದೆ, ಚಿಕ್ಕವರನ್ನ ತಾತ್ಸಾರ ಮಾಡಬೇಡ್ರಿ, ಅವರಿಗೆ ಆಗಿ ನೇಮಕ ಮಾಡಲ್ಪಟ್ಟ ದೂತರು ದೇವರ ಮುಖವನ್ನು ನೋಡ್ತಾರಂತೆ. ಹಾಗಾದ್ರೆ ಪ್ರಿಯ ಸಹೋದರಿಯೇ, ನಮಗೆ ಗೊತ್ತಿಲ್ಲದ ದೇವರು ನಮಗೆ ಸುತ್ತಲೂ ದೂತರನ್ನ ಇಟ್ಟಿದ್ದಾನೆ. ನಮಗೆ ಗೊತ್ತಿಲ್ಲ, ನಮ್ಮ ಮುಂದೆ ದೂತರಿದ್ದಾರೆ, ನಮ್ಮ ಹಿಂದೆ ದೂತರಿದ್ದಾರೆ, ನಮ್ಮ ಎಡಕ್ಕೂ ದೂತರಿದ್ದಾರೆ, ನಮ್ಮ ಬಲಕ್ಕೂ ದೂತರಿದ್ದಾರೆ. ನಮಗಾಗಿ ನೇಮಿಸಲ್ಪಟ್ಟಂತ ದೂತರು ದೇವರ ಮಾತನ್ನ ಕೇಳಿ ನಮಗಾಗಿ ಹಗಲು ರಾತ್ರಿ ಬಂದು ನಮ್ಮ ಮುಂದೆ ನಿಂತಿದ್ದಾರೆ. ನಾವು ಪಾಪ ಮಾಡುವಾಗಲೂ ದೂತರಿದ್ದಾರೆ, ನಾವು ಪರಿಶುದ್ಧವಾಗಿದ್ದಾಗಲೂ ದೂತರಿದ್ದಾರೆ, ಆರಾಧನೆ ಮಾಡುವಾಗಲೂ ದೂತರಿದ್ದಾರೆ, ಆರಾಧನೆ ಮಾಡದೆ ಹೋದಾಗಲೂ ದೂತರಿದ್ದಾರೆ, ಪ್ರಾರ್ಥನೆ ಮಾಡುವಾಗಲೂ ದೂತರಿದ್ದಾರೆ, ಮಾಡದೆ ಹೋದಾಗಲೂ ದೂತರಿದ್ದಾರೆ. ನಿಮ್ಮನ್ನು ನೋಡಿ ದೂತರು ಬರೋದಿಲ್ರಿ. ನಿಮಗಾಗಿ ನೇಮಿಸಲ್ಪಟ್ಟಂತ ದೇವರು ಹೇಳ್ತಾನಲ್ಲ, ಇವ್ರಿಗಾಗಿ ದೂತರನ್ನ ನೇಮಕ ಮಾಡಿ ಅಂತ. ನೀವು ರಕ್ಷಣೆ ಹೊಂದಿದ ದಿನ ಮೊದಲುಗೊಂಡು ಜೀವಂತವಾಗಿರುವ ದಿನದ ತನಕ ನೇಮಿಸಲ್ಪಟ್ಟ ದೂತರು ನಮಗಾಗಿರ್ತಾರಂತೆ. ನೀವು ಪ್ರಾರ್ಥನೆ ಮಾಡುವಾಗ ಉತ್ತರ ಸಿಗುತ್ತೆ, ಮೊಣಕಾಲು ಹಾಕುವಾಗ ಉತ್ತರ ಸಿಗುತ್ತೆ, ಕಣ್ಣೀರು ಹಾಕುವಾಗ ಉತ್ತರ ಸಿಗುತ್ತೆ. ಕಾರಣ ಏನ್? ಅವ್ರು ನಮ್ಮ ಮಾತಲ್ಲ. ನೀವು ಭಯಭಕ್ತಿಯಿಂದ ಆರಾಧನೆ ಮಾಡುವಾಗ, ನಂಬಿಕೆಯಿಂದ ಮೊಣಕಾಲು ಹಾಕುವಾಗ, ಉಪವಾಸಗಳಾಕುವಾಗ, ಆತ್ಮ ಭಾರವುಳ್ಳವರಾಗಿ ದೇವರ ಆಜ್ಞೆನ ನಡೆಯುವಾಗ ದೇವರು ಹೇಳ್ತಾನೆ, ನಿನ್ನ ಒಳಗಡೆ ನಾನಿದ್ದೀನಿ. ನಾವು ದೇವರ ಆಲಯ. ಆದ ಕಾರಣ ಭಕ್ತನಾದ ಪೌಲ್ ತಿಮೋತಿಯನಿಗೆ ಹೇಳ್ತಾನೆ, ನೀನು ಬಹಳ ಕೇರ್ಫುಲ್. ಇದು ವಾಕ್ಯ ಓದುವಾಗ ನನ್ನ ಸೇವೆಯ ಅನುಭವ ನನಗೆ ನೆನಪಾಗುತ್ತೆ. ಆರಂಭದ ದಿನಗಳಲ್ಲಿ ಯೌವನಸ್ಥನಾಗಿದ್ದಾಗ ಯೌವನಸ್ಥರು ಕೂಡ ಒಂದೊಂದು ಮನೆಗೆ ಹೋಗ್ತಾ ಇದ್ದು. ನಾವು ಯೌವನಸ್ಥನ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಹತ್ತತ್ರ ಒಂದು 6-7 ಜನ ಹೋಗ್ತಾ ಇದ್ವಿ ಎಲ್ಲ ಮನೆಗಳಿಗೆ. ಮದುವೆ ಆದ ಮೇಲೆ ಆ ಒಂದು ಟೀಮ್ ನಿಂತೋಯ್ತು. ಸೇವೆ ಪ್ರಾರಂಭದಲ್ಲಿ ಯೌವನಸ್ಥನಾಗಿ ಸೇವೆ ಮಾಡುವಂತ ಸಂದರ್ಭ, ಅನೇಕ ಹೋರಾಟಗಳು. ಆದ್ರೆ ನಾವು ಯಾವಾಗ ದೇವರ ಮುಖವನ್ನು ನೋಡ್ತೇವೋ, ಹೊರಗಡೆ ದೇವರು ಯುದ್ಧ ಮಾಡ್ತಾ ಇರ್ತಾನೆ, ಒಳಗಡೆ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು, ಒಳಗಡೆ ಆರಾಧನೆ ಮಾಡ್ತಾ ಇರಬೇಕು. ಅದನ್ನು ಯೋಷಫಾಟ ಹೇಳ್ತಾನೆ, ಓ ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನ ಕೇಳ್ರಿ. ಹೊರಗಡೆ ದೊಡ್ಡ ಸೇನೆ ಬಂದಿದೆ, ಅದರ ಮೇಲೆ ಯುದ್ಧ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ನಾವು ದೇವರ ಮುಂದೆ ಹೋಗಿ ಆರಾಧನೆ ಮಾಡುವಾಗ, ನಾವು ಆರಾಧನೆ ಮಾಡುವ ಮಕ್ಕಳ ಮಧ್ಯದಲ್ಲಿ ಅವನಿರ್ತಾನೆ. ಅದೇ ಟೈಮಲ್ಲಿ ಶತ್ರುಗಳ ಬಲವನ್ನು ಲಯಪಡಿಸಿಬಿಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದಾವೀದ ಹೇಳ್ತಾನೆ 34:5 ಅವನನ್ನು ಯಾರು ದೃಷ್ಟಿಸ್ತಾರೋ ಅವರ ಮುಖ ಪ್ರಕಾಶಗೊಳ್ಳುತ್ತೆ. ನಾನು ಮೊದಲನೇ ಕೂಟ ಇಟ್ಟಾಗ ಒಂದು ಸೇವಕರನ್ನ ಇನ್ವೈಟ್ ಮಾಡಿದ್ದೆ. ಅವರು ಬರೋಕ್ಕೆ ಮುಂಚೆ ಒಂದು ಪುಕಾರು ಮಾಡಿಬಿಟ್ರು, ರಾಜೇಶ್ ಹತ್ರ ಕೂಟಕ್ಕೆ ಹೋಗಬೇಡಿ, ಅವನಿಗೆ ದೆವ್ವ ಹಿಡಿದು ಬಿಟ್ಟಿದೆ ಅಂತ. ಅವನ ಹತ್ರ ಇರೋದು ದೆವ್ವದಾತ್ಮ, ಹೋಗಬೇಡಿ ಅಂತ ಹೇಳ್ಬಿಟ್ರು. ಆ ಸೇವಕರಿಗೆ ಭಯ. ಅವರು ಸೇವೆಯಲ್ಲಿ ಮೊದಲನೇ ಕೂಟ ಇದು. ಅವರಿಗೆ ಒಂದೇ ಟೆನ್ಷನ್, ಹೋಗ್ಬೇಕಾ ಬೇಡವಾ ಇದ್ದೀರಾ? ನೋಡ್ರಿ, ನಾವು ದೇವ್ರ ಮುಖನ ನೋಡುವಾಗ ದೇವರು ನಮ್ಮ ಮುಖ ಪ್ರಕಾಶಗೊಳಿಸ್ತೀವಿ. ಹಲ್ಲೆಲೂಯಾ. ಪೌಲ್ ತಿಮೋತಿನಿಗೆ ಹೇಳ್ತಾನೆ, ತಿಮೋತಿ, ಸೇವೆ ಮಾಡುವಾಗ ಬಹಳ ಕೇರ್ಫುಲ್. ಆಪಾದನೆ ಹಾಕಕ್ಕೆ ಜನ ರೆಡಿ ಆಗಿರ್ತಾರೆ, ಸುಳ್ಳು ಹೇಳೋದಕ್ಕೆ ಜನ ರೆಡಿ ಆಗಿರ್ತಾರೆ, ಕಾಲು ಎಳೆಯೋದಕ್ಕೆ ಜನ ರೆಡಿ ಆಗಿರ್ತಾರೆ, ತುಳಿಯೋದಕ್ಕೆ ಜನ ರೆಡಿ ಆಗಿರ್ತಾರೆ, ಹಾಳು ಮಾಡೋದಕ್ಕೆ ಜನ ರೆಡಿ ಆಗಿರ್ತಾರೆ. ಆದ್ರೂ ಯಾರನ್ನು ನೋಡದೆ ಕರೆಯಲ್ಪಟ್ಟ ದೇವರನ್ನ ಮಾತ್ರ ನೋಡು. ನೀನು ಅವನು ನಿನ್ನ ಸಂಗಡ ಇರ್ತಾನೆ, ನಿನ್ನ ಒಳಗಡೆ ಇರ್ತಾನೆ, ನಿನ್ನನ್ನು ಬಲಪಡಿಸ್ತಾನೆ. ಇದು ನನ್ನ ಲೈಫಲ್ಲಿ ಆದ ಅನುಭವ ಅಂತ ಪೌಲ್ ತಿಮೋತಿಯನಿಗೆ ಹೇಳ್ದ. ಪ್ರಿಯ ಸಹೋದರಿಯೇ, ಅವರೆಲ್ಲರೂ ಪುಕಾರು ಮಾಡಿಬಿಟ್ರು, ರಾಜೇಶ್ಗೆ ದೆವ್ವ ಹಿಡಿದಿದೆ, ಹೋಗಬೇಡಿ ಅಂತ. ಆ ಸೇವಕರಿಗೆ DGS ದಿನಕರನ್ ಲಿಂಕ್ ಇದ್ದೀರಾ? DGS ದಿನಕರನ್ ಕನೆಕ್ಷನ್ ಇದ್ದಿದ್ದಕ್ಕೆ ಅವರು ಫೋನ್ ಹೊಡಿತಾರೆ, ಅಯ್ಯ ಮೊದಲನೇ ಕೂಟ ಶಿವಮೊಗ್ಗ, ನಾನು ಹೋಗ್ಬೇಕಾ ಬೇಡವ ದಯವಿಟ್ಟು ಪ್ರಾರ್ಥನೆ ಮಾಡಿ ಹೇಳಿ. ಅವರು ಪ್ರೇಯರ್ ಮಾಡಿ ಹೇಳಿದ್ರಂತೆ,
ನೀನು ಹೋಗು, ಇದು ಬ್ಲೆಸ್ಸಿಂಗ್ ಆಗಿರುತ್ತೆ. ನೀನು ಹೋಗು, ಬ್ಲೆಸ್ಸಿಂಗ್ ಆಗಿರುತ್ತೆ. ಆದರೆ ದೇವರು ದಾವೀದನಿಗೆ ಹೇಳ್ತಾನೆ, ನಿನಗೆ ವಿರುದ್ಧವಾಗಿ ಎದ್ದೇಳುವ ಕುತಂತ್ರ ನಿಲ್ಲಲ್ಲ. ನಿನಗೆ ವಿರುದ್ಧವಾಗಿ ಎದ್ದೇಳುವಂತ ಕುತಂತ್ರ ಅದು ನಿಲ್ಲಲ್ಲ. ಅವ್ರ ತಂತ್ರಗಳು ನಡೆಯಲ್ಲ, ಅವ್ರ ಮಂತ್ರಗಳು ನಡೆಯಲ್ಲ, ಅವರ ಬಲ ಪ್ರದರ್ಶನ ನಡೆಯಲ್ಲ. ಎಲಿಯನ ದೇವರಲ್ಲಿ ಅಂದಾಗ ಅಗ್ನಿ ಇಳಿದು ಬರ್ತದ್ರಿ. ಅವರು ನನಗೆ ಬಂದಾಗ ಹೇಳಲಿಲ್ಲ, ಎಲ್ಲ ಮುಗಿದು ಸಕ್ಸಸ್ ಆದಮೇಲೆ ಒಂದು ದಿನ ಹೇಳಿದ್ರು, ಹಿಂಗೆಲ್ಲ ಆಗೋಗ್ಬಿಡ್ತು ಅಂತ. ಆವಾಗ ಅಂದ್ಕೊಂಡೆ ಪರವಾಗಿಲ್ಲ, ನನ್ನ ಬಗ್ಗೆ ಮಾತಾಡೋಕ್ಕೆ ಜನ ಇದ್ದಾರೆ ಅಂತ. ಅವತ್ತು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಇವತ್ತು ಮಾತಾಡ್ತಾನೆ ಇದ್ದಾರೆ, ಮಾತಾಡ್ತಾನೆ ಇದ್ದಾರ್ರಿ. ಆದರೆ ಮಾತಾಡಿದಷ್ಟು ನಿಮಗೆ ಪವರ್ ಜಾಸ್ತಿ ಆಗುತ್ತೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಪೌಲ್ ಇಲ್ಲಿ ತಿಮೋತಿಯನಿಗೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸರ ಮಾಡಬಾರ್ದು. ನೋಡ್ರಿ, ಪರಲೋಕದಲ್ಲಿರುವ ಅವರ ದೇವದೂತರು ಪರಲೋಕದಲ್ಲಿ ಇರುವ ನನ್ನ ತಂದೆಯ ಮುಖವನ್ನ ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಅರ್ಥ, ದೀನರು ಮತ್ತು ಬಲಹೀನರು ಕಡೆಗಾಣಿಸೋದು ಹಾಗೂ ತಿರಸ್ಕರಿಸೋದು ಅತ್ಯಂತ ಸಾಮಾನ್ಯವಾದ ಕಾರ್ಯ ಇವತ್ತಿನ ದಿನದಲ್ಲಿ. ಒಂದು ವೇಳೆ ಶ್ರೀಮಂತ ಆ ಬಡವನಿಗೆ ಊಟ ಕೊಡುವಾಗ ಬೈತಾ ಇರ್ಬೋದು, ವಸ್ತು ಕೊಡುವಾಗ ಬೈತಾ ಇರ್ಬೋದು, ಬಟ್ಟೆ ಕೊಡುವಾಗ ಬೈತಾ ಇರ್ಬೋದು, ಅವನು ಒಂದು ವೇಳೆ ಗೇಲಿ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಆದರೆ ಸತ್ಯವೇದ ಹೇಳ್ತದೆ, ಇಬ್ಬರು ಒಂದು ದಿನ ಸತ್ತಿದ್ದಾರೆ. ಶ್ರೀಮಂತ ಎಲ್ಲಿದ್ದಾನೆ? ಶ್ರೀಮಂತ ಹೋಗಿ ನರಕದಲ್ಲಿ ಕೂತವನೆ. ಈ ಬಡವ ಹೋಗಿ ಎಲ್ಲಿದ್ದಾನೆ? ಸ್ವರ್ಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನ ಮೇಲೆ ನೋಡ್ತಾನೆ, ಒಂದೇ ಆಶ್ಚರ್ಯ, ಅಯ್ಯಯ್ಯೋ ನನ್ನ ಮನೆ ಮುಂದೆ ಊಟ ಕೇಳ್ತಾ ಇದ್ದು ಇವನೇ ಅಲ್ವಾ. ಅಲ್ಲೇ ಅವನಿಗೆ ಕೋಪ ಬಂದ್ಬಿಡ್ತು ಶ್ರೀಮಂತನಿಗೆ. ದೇವರಿಗೆ ಕೇಳ್ತಾನೆ, ಏನು ದೇವರೇ ನ್ಯಾಯ ಇದು? ನಾನು ಭೂಲೋಕದಲ್ಲಿದ್ದಾಗ ಎಷ್ಟು ಚರ್ಚ್ಗಳಿಗೆ ದಾನ ಮಾಡಿದೆ, ಎಷ್ಟು ವಸ್ತುಗಳನ್ನ ತಕ್ಕೊಟ್ಟೆ, ಏನೆಲ್ಲ ಉಪಕಾರ ಮಾಡಿದೆ, ಏನೆಲ್ಲ ಕಾಣಿಕೆ ಕೊಟ್ಟೆ, ಏನೆಲ್ಲ ನಡಿಬೇಕು ಅದೆಲ್ಲ ಮಾಡಿದೆ. ಆದರೆ ನನಗೆ ಈ ಪೋಸ್ಟ್, ಈ ಜಾಗ, ನನ್ನ ಮನೆ ಮುಂದೆ ಇದ್ದಂಥ ಆ ಬಡವನಿಗೆ ಇವತ್ತು ನಾನಿರಬೇಕಾದಂಥ ಜಾಗದಲ್ಲಿ ಅವನಿದ್ದಾನೆ, ಅವನಿರಬೇಕಾದಂಥ ಜಾಗದಲ್ಲಿ ನಾನಿದ್ದೀನಲ್ಲ. ಇದು ಮನುಷ್ಯನ ಬುದ್ಧಿ. ಅದರ ವಾಕ್ಯ ಹೇಳ್ತದೆ, ನಿಮಗಾಗಿ ನೇಮಿಸಲ್ಪಟ್ಟಂಥ ಪರಲೋಕದ ದೂತರು ನಿಮ್ಮ ಪ್ರಾರ್ಥನೆಗಳನ್ನ, ವಿಜ್ಞಾಪನೆಗಳನ್ನ ಜಯದಲ್ಲಿ ನಡೆಸೋದಕ್ಕೆ ಪರಲೋಕದ ದೇವರ ಮುಖವನ್ನು ಯಾವಾಗಲೂ ನೋಡ್ತಾರಂತೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಅದಕ್ಕೆ ಇದ್ರ ಅರ್ಥ ಏನಂದ್ರೆ, ನಾವು ಯಾರನ್ನೂ ಯಾವಾಗಲೂ ಕ್ರಿಟಿಸೈಸ್ ಮಾಡಬಾರ್ದು, ಗೇಲಿ ಮಾಡಬಾರ್ದು, ಅವಮಾನ ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು. ಅವನೇನು ಮಹಾನ್, ಅವಳು ಯಾರು, ಅವಳಿಗಿಂತ ಇವಳು, ಇವಳಿಗಿಂತ ಅವಳು, ಇವನಿಗಿಂತ ಅವನು, ಅವನಿಗಿಂತ ಇವನು ಅಂತ ವಿಶ್ವಾಸಿಯ ಒಳಗಡೆ ಬರಬಾರ್ದು. ಪೌಲ್ ಹೇಳ್ತಾನೆ, ಪೌಲ್ ಹೆಸರು ಅರ್ಥ ಏನು? ಪೌಲ್ನ ಹೆಸರಿನ ಅರ್ಥ ಚಿಕ್ಕ, ಚಿಕ್ಕವನು. ಪೌಲು ತಿಮೋತಿಗೆ ಹೇಳ್ತಾ ಇದ್ದಾನೆ, ಅಲ್ಲೆಲ್ಲ ಲೀಡರ್ಸ್ನ ನೋಡಿ, ಆ ಸಭೆ ಹಿರಿಯರನ್ನು ನೋಡಿ, ನೀನು ಗಾಬರಿ ಆಗಬೇಡ, ಚಿಕ್ಕವನಂತ ತಾತ್ಸರ ಮಾಡಕ್ಕೆ ಹೋಗ್ಬೇಡ, ನಿನ್ನ ಪೊಸಿಷನ್ನ ಯಾರಿಗೂ ಬಿಟ್ಕೊಡೋಕೆ ಹೋಗ್ಬೇಡ. ನೀನು ದೇವರ ಮಾತನ್ನು ಏನು ಕೇಳ್ತೀಯೋ ಅದನ್ನೇ ಅಧಿಕಾರದಿಂದ ಅವ್ರಿಗೆ ಹೇಳು. ಅವ್ರ ವಿಶ್ವದಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಕೀರ್ತನೆ 34:7 ಹೇಳ್ತದೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಒಂದು ಆಮೇಲೆ ಹೇಳ್ರಿ. ಆದಿಕಾಂಡ 16:7 ವಾಕ್ಯ ಹೇಳ್ತದೆ, ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು ಏನಂತ ಹೇಳ್ತಾನಂತೆ, ಸಾರಾಯಳ ದಾಸಿಯಾದ ಹಾಗರಳೆ ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ. ಹಲ್ಲೇಲೂಯಾ. ಇದ್ದೀರಾ? ಜೋರಾಗಿ ಹೇಳ್ರಿ. ಸಾರಾಯಳ ದಾಸಿಯಾದ ಹಾಗರಳೆ. ಸಾರಾಯಳ ಯಾರು?
ಮೊದಲನೇ ಹೆಸರು ಅವಳದು ಸಾರಾ ಅಂತ. ಶಾರ್ಟ್ ನೇಮ್ ದೇವ್ರು ಕೊಡೋಕ್ಕೆ ಮುಂಚೆ ಸಾರಾಯಳು ಅಂತ ಇತ್ತು. ಸಾರಳ ದಾಸಿಯಾಗಿರುವಂಥ ಆಗರಳೇ, ಎಲ್ಲಿ ಹೋಗ್ತಾ ಇದೀಯಾ? ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಾ ಇದೀಯಾ? ಅವ್ರು ಹೇಳ್ತಾಳೆ, ಸಾರಾಯಳ ದಾಸಿಯಾದ ಆಗರಳೆ ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತೆ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೀನಿ ಅಂದಳು. ಅದಕ್ಕೆ ದೂತನು ಶಬಾಷ್ ಅನ್ನ. ದೇವದೂತ ಹೇಳ್ತಾನೆ, ಆಗರಳೆ ನೀನು ಮಾಡ್ತಾ ಇರೋದು ತಪ್ಪು. ಐಕ್ಯತೆನ ಬಿಟ್ಟು ಓಡೋಗ್ತಾ ಇದೀಯಾ, ಅನ್ಯೋನ್ಯತೆಯನ್ನು ಬಿಟ್ಟು ಓಡೋಗ್ತಾ ಇದೀಯಾ, ಸೇವಕರನ್ನ ಬಿಟ್ಟು ಓಡೋಗ್ತಾ ಇದೀಯಾ, ಯೇಸುವನ್ನ ಬಿಟ್ಟು ಓಡೋಗ್ತಾ ಇದೀಯಾ, ದೇವರ ಸಭೆಯನ್ನ ಬಿಟ್ಟು ಓಡೋಗ್ತಾ ಇದೀಯಾ, ಅಭಿಷೇಕವನ್ನ ಬಿಟ್ಟು ಓಡೋಗ್ತಾ ಇದೀಯಾ. ಓಡೋಗೋಕ್ಕೆ ನಿನ್ನನ್ನು ನಾನು ಕರೆದಿಲ್ಲ, ನನ್ನ ಮನೆಯಲ್ಲಿರೋಕೆ ನಿನ್ನನ್ನು ಕರೆದಿದ್ದೀನಿ. ಅದಕ್ಕೆ ದೇವರ ವಾಗ್ದಾನ ಮಾಡ್ತಾ ಹೇಳ್ತಾ ಇದ್ದಾನೆ, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗು. ಒಂದಲ್ಲೇಲು ಹೇಳ್ರಿ, ಯಜಮಾನಿಯ ಬಳಿಗೆ ನೀನೇನ್ ಮಾಡು? ಹಿಂದಿರುಗಿ ಹೋಗು, ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಇದ್ದೀರಾ? ನಾನು ಹೋಗೋದ ಬ್ರದರ್? ನನ್ನ ಜೀವ ಬಿಡ್ತೀನಿ, ನಾನು ಹೋಗಲ್ಲ ಅಂತ. ನನ್ನ ಪ್ರಾಣ ಬಿಡ್ತೀನಿ, ನಾನು ಮಾತ್ರ ಅವ್ರ ಹತ್ರ ಹೋಗಲ್ಲ. ನಾನು ಅವತ್ತು ಹೇಳಿದ್ದೀನಿ ವಸೂಲು ತುಳಿಯಲ್ಲ ಅಂತ. ತುಳಿಯಲ್ಲ ಅಂದಮೇಲೆ ತುಳಿಯಲ್ಲ. ಜ್ಯೋತಿಯವ್ರು ಹಂಗೆ ಹೇಳಿರೋದು, ತುಳಿಯಲ್ಲ ಅಂದಮೇಲೆ ತುಳಿಯಲ್ಲ. ಸ್ವಾಮಿ ಹೇಳ್ತಾನೆ, ನೀನು ಎಲ್ಲಿವರೆಗೂ ತುಳಿಯಲ್ವೋ ಅಲ್ಲಿವರೆಗೂ ನಿನ್ನ ಮನೆ ಬಾಗಿಲು ನಾನು ತುಳಿಯಲ್ಲ. ಹಿಂಗೆ ಇರೋದು. ನಾನು ಹೇಳ್ತಾ ಇಲ್ರಿ, ವಾಕ್ಯ ಹಂಗೆ ಇರೋದು. ನನ್ನ ಮನೆ ಒಳಗೆ ಬರೋಕ್ಕೆ ಮುಂಚೆ ಯಾರ ಹತ್ರ ಎಲ್ಲ ಡುಶುಮ್ ಮಾಡಿದ್ಯೋ ಅದನ್ನ ರಾಜಿ ಮಾಡು ಅಂತ. ಅದನ್ನ ಮೊದಲು ಸೆಟ್ಲ್ಮೆಂಟ್ ಮಾಡ್ಕೊಂಬ ಹೋಗು, ಆಮೇಲೆ ನಿಂದು ಏನೆಲ್ಲ ಆಯಿತು ತಗೊಂಬಂದು ನನಗೆ ಹಾಕು. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ದೇವರು ಏನು ಕೇಳ್ತಾ ಇಲ್ಲ ಅಂತ. ಇಲ್ಲ, ಎಲ್ಲರದು ಸ್ಟೋರಿ ಬರೆದಿಟ್ಟಿದ್ದಂತೇವೆ. ನಂದು ಬರ್ದವನು, ನಿಮ್ಮದು ಬರ್ದವನು. ನೀನು ಯಾವಾಗ ಆಟ ಆಡ್ತಾ ಇದೆಯಾ, ನಾನು ಯಾವಾಗ ಆಟ ಆಡ್ತಾ ಇದ್ದೀನಿ ಅದನ್ನು ಬರೆದಿಟ್ಟಿದ್ದಾನೆ. ಯಾರು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ, ಓಡೋಗೋಕ್ಕೆ ಚಾನ್ಸೇ ಇಲ್ಲ, ದಾರಿ ತಪ್ಪಿಸೋಕ್ಕೆ ಚಾನ್ಸೇ ಇಲ್ಲ. ನಾನು ಪ್ರವಾದಿನೇ ಆಗಿರ್ಬೋದು, ಬೋಧಕನೇ ಆಗಿರ್ಬೋದು, ಸುವಾರ್ಥಕನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವರ ಮುಂದೆ ತಪ್ಪಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅದು ದೇವರ ನಿಯಮ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಅವಳು ಓಡೋಗ್ತಾ ಇದ್ದಾಳೆ. ಅವಳಿಗೆ ಅಲ್ಲಿ ನೋವು, ಅಲ್ಲಿ ವೇದನೆ, ಅಲ್ಲಿ ತೊಂದರೆ, ಅಲ್ಲಿ ಸಮಸ್ಯೆ, ಅಲ್ಲಿ ಅವಮಾನ ಆದ ಕಾರಣ ಅವಳು ಓಡಿ ಹೋಗುವಾಗ ದೇವತ ಹೇಳ್ತಾನೆ, ಓಡೋಗೋದಕ್ಕಾಗಿ ನಿನ್ನನ್ನು ಕರ್ಕೊಂಡು ಬಂದಿಲ್ಲ. ಎಲ್ಲಿ ಓಡೋಗ್ತಾ ಇದೆಯೋ, ಎಲ್ಲಿಂದ ಓಡೋಗ್ತಾ ಇದೆಯೋ ಅಲ್ಲಿಗೆ ವಾಪಸ್ ಹೋಗು. ಅಲ್ಲಿ ಹೋಗು, ನಾನು ನಿನಗೆ ಅಧಿಕಾರ ಕೊಡ್ತೀನಿ ಅನ್ನ. ಮೊದಲು ಹೇಳ್ತಾನೆ, ಹೋಗು, ಮೊಣಕಾಲು ಹಾಕು, ತಪ್ಪನ್ನು ಒಪ್ಕೋ, ಅರಿಕೆ ಮಾಡು. ನೀನು ಬಿಟ್ಟಿದ್ದೇನಂತ ನಾನು ಕನ್ಫರ್ಮ್ ಮಾಡಿದ ಮೇಲೆ ನೆಕ್ಸ್ಟ್ ಬ್ಲೆಸ್ಸಿಂಗ್ಸನ್ನು ನಾನು ಬಿಡುಗಡೆ ಮಾಡ್ತೇನೆ. ಅಲ್ಲೇಲೂಯ. ಯಾವಾಗ ನೀನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತೀಯೋ, ನನ್ನ ಮನಸ್ಸು ಕನ್ಫರ್ಮ್ ಮಾಡುತ್ತೋ, ಆಗ ನೆಕ್ಸ್ಟ್ ಬ್ಲೆಸ್ಸಿಂಗ್ಸನ್ನು ನಾನು ನಿನಗೆ ರಿಲೀಸ್ ಮಾಡ್ತೇನೆ. ಸುಮ್ಮನೆ ಕರೆದಿಲ್ಲ, ನಾನು ನಿನ್ನ ಮೇಲೊಂದು ಪ್ಲ್ಯಾನ್ ಇಟ್ಟಿದ್ದೇನೆ. ನಿನಗಿಂತ ದೊಡ್ಡ ಪ್ಲ್ಯಾನ್ ಸಾರಳ ಮೇಲೆ ಇಟ್ಟಿದ್ದೀನಿ, ಅಬ್ರಾಹ್ಮನ ಮೇಲೆ ಇಟ್ಟಿದ್ದೀನಿ. ಈಕ್ವಲ್ ಆಗಿ ನೀನು ಕೇಳಿದ್ರೆ ಅದು ನಾನು ಕೊಡಲ್ಲ. ಅವರಿಗೆ ಆದ ಒಂದು ಅಭಿಷೇಕ, ನಿನಗೆ ಆದ ಒಂದು ಅಭಿಷೇಕ, ಅವನಿಗೆ ಆದ ಒಂದು ವರ, ನಿನಗೆ ಆದ ಒಂದು ವರ, ಅದು ನಾನು ಕೊಡೋದು. ಹಲ್ಲೆಲೂಯ. ದೇವರು ಕಠಿಣವಾಗಿ ಮಾತನಾಡ್ತಾನೆ. ಅವಳಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗಿ ತಗ್ಗಿ ನಡೆದುಕೋ. ಆಮೇಲೆ ಏನು ವಾಗ್ದಾನ ಮಾಡ್ತಾನೆ? ನೀನು ಯಾವಾಗ ಮೊಣಕಾಲು ಹಾಕಿ ತಗ್ಗಿಸ್ಕೊಂಡು ತಪ್ಪನ್ನು ಒಪ್ಪಿಕೊಂಡು ದೇವರ ಮುಂದೆ ಶರಣರಾಗ್ತೀಯೋ, ಆಗ ನಾನೇನು ಮಾಡ್ತೀನಿ? ನಿನ್ನ ಸಂತಾನವನ್ನ ಲೆಕ್ಕಿಸಕ್ಕೆ ಆಗಲ್ಲ, ಅಪರಿಮಿತವಾಗಿ ನಾನು ಆಶೀರ್ವಾದ ಮಾಡಿ. ಒಂದು ಅಲ್ಲೇಲೂ ಹೇಳ್ರಿ. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲ್ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸಿರಿ. ನಾನು
ಕ್ರಿಸ್ತನನ್ನ ಅನುಸರಿಸಿದಂತೆಯೇ ನೀವು ನನ್ನನ್ನು ಅನುಸರಿಸ್ರಿ. ಅದರರ್ಥ ಏನು ಗೊತ್ತಾ? ನಾನು ಯೇಸುವನ್ನು ಅನುಸರಿಸಿದ ಹಾಗೆ ನೀವು ಅನುಸರಿಸ್ರಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾನೆ ಅಂದರೆ, ಅವನು ಹೇಳ್ತಾನೆ ಜೀವಿಸ್ತಾ ಇರೋದು ನಾನಲ್ಲ, ಜೀವಿಸ್ತಾ ಇರೋದು ನಾನಲ್ಲ, ಪೌಲಲ್ಲ. ಪೌಲ್ ಸತ್ತೋದ, ಈಗಿರೋದು ಯೇಸು. ಪೌಲ್ ಸತ್ತೋಗಿದ್ದಾನೆ, ರಾಜೇಶ್ ಸಾಯ್ಬೇಕು, ರಾಜೇಶ್ ಒಳಗೆ ಯೇಸು ಜೀವಿಸಬೇಕು. ರಾಜೇಶ್ ಎಲ್ಲಿವರೆಗೂ ಸಾಯಲ್ಲ, ಯೇಸು ಜೀವಿಸಕ್ಕಾಗಲ್ಲ. ಪೌಲ್ ಸತ್ತ, ಸೌಲ್ ಸತ್ತ, ಪೌಲ್ ಆಗಿದ್ದಾನೆ. ದೇವರು ಅದನ್ನೇ ಇವತ್ತು ಎದುರು ನೋಡ್ತಾ ಇರೋದು, ಒಬ್ಬೊಬ್ಬರು ಕ್ರಿಸ್ತನಾಗಿ ಕಾಣಬೇಕು ಅಂತ. ಎಲ್ಲರೂ ಅಳುಬ್ರು ಸಾಯಬೇಕು, ಹೊಸಬರಾಗಿ ಹುಟ್ಟಬೇಕು. ಅದಕ್ಕೆ ಪೌಲ್ ತಿಮೋತಿಯನಿಗೆ ಹೇಳ್ತಾನೆ, ನೀನು ಚಿಕ್ಕವನೇ, ಆದರೆ ನಡೆಯಲಿ, ನುಡಿಲಿ, ಕೆಲಸ ಕಾರ್ಯಗಳಲ್ಲಿ, ಭಯಭಕ್ತಿಯಲ್ಲಿ, ವಿಧೇಯತೆಯಲ್ಲಿ ಶುದ್ಧನಾಗಿರು, ಅಸಡ್ಡೆ ಮಾಡಿಕೊಳ್ಬೇಡ. ಇಲ್ಲಿ ಪೌಲ್ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸಿರಿ. 4:16 ಅದೇ ವಚನ ನೋಡುವಾಗ, ಆದ್ದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪೌಲ್ ಎಷ್ಟು ಖಂಡಿತವಾಗಿ ಕೊರಿಂಥದವರಿಗೆ ಹೇಳ್ತಾ ಇದ್ದಾನೆ, ಆದ್ದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ತೇನೆ. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋತಿಯನನ್ನು ನಿಮ್ಮ ಬಳಿಗೆ ಕಳಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನು, ನಂಬಿಗಸ್ತನಾಗಿದ್ದಾನೆ. ಅವನು ಕ್ರಿಸ್ತನ ಸೇವೆಯಲ್ಲಿರುವ ನಡವಳಿಯನ್ನು, ಅಂದರೆ ನಾನು ಎಲ್ಲೆಲ್ಲಿಯೂ ಪ್ರತಿಯೊಂದು ಸಭೆಯಲ್ಲಿಯೂ ಬೋಧಿಸಿದ ಕ್ರಮವನ್ನು ನಿಮ್ಮ ನೆನಪಿಗೆ ತರುವನು. ನಿಮ್ಮಲ್ಲಿ ಕೆಲವರು ಸಾಕು ಬಿಡಿ ಬ್ರದರ್. ಇಲ್ಲಿ ವಚನ ಹೇಳ್ತದೆ, ಸಹೋದರ ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ. ಫಿಲಿಪ್ಪಿ 3:17 ಹೇಳ್ತಾನೆ, ಸಹೋದರರು ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಈ ವಾಕ್ಯ ನಿಮ್ಗೆ ಅರ್ಥ ಆದರೆ ಆ ಯೂನಿಟಿ ಸ್ಟ್ರಾಂಗ್ ಆಗ್ಬಿಡ್ತು. ಯಾರು ಅಲ್ಲೆಲ್ಲೂ ಏನೂ ಇಲ್ಲ, ಆಮೇಲೆ ಅರ್ಥನೇ ಆಗಿಲ್ಲ ಬ್ರದರ್, ಅದಕ್ಕೆ ಏನು ಹೇಳೋದು ಗೊತ್ತಾಗಿಲ್ಲ ಬ್ರದರ್. ಯೇಸುಲಿದ್ದೀರಾ, ಇಲ್ಲಿವುದು ಸುಮ್ಮನೆ, ಅಲ್ಲಿವುದು ನಮ್ಮನೆ. ಆ ಮನೆಗೆ ಹೋಗ್ಬೇಕು ಅಂದರೆ ಆ ಮನೆ ಥರ ಈ ಮನೆ ಮಾಡಬೇಕು. ಅಲ್ಲೇಲೂಯ್ಯ. ಹೋದ ವಾರ ಭಾಳ ಚೆನ್ನಾಗಿ ಮಾತಾಡಿದ್ರು ಪಾಪ ಅವ್ರಂದ್ರೆ, ಅಯ್ಯ ನಿಂಗೆ ಟೈಮೇ ಕುಡಿಕಿಲ್ಲ ಏನಕ್ಕೆ ಕೊಟ್ಟಿದ್ರೆ ಒಂದು ಚರ್ಚ್ ಕಟ್ಟೆವರೆಗೂ ಬಿಡ್ತಾ ಇರಲಿಲ್ಲ. ಅವ್ರು ಕಟ್ಟೆ ಹೋಗ್ಬಿಟ್ಟಿರೋರೇನು, ಅದೇನೋ ಗಿಫ್ಟು ಆ ತಮಿಳ್ನಾಡವ್ರಿಗೆ, ಕೇರಳದವ್ರಿಗೆಲ್ಲ ಗಿಫ್ಟು, ಆಂಧ್ರ ಅವ್ರಿಗೆಲ್ಲ ಹಂಗೆ ಮೋಡಿ ಮಾಡಿ ಮಾರನೇ ಒಂದು ಚರ್ಚ್ ಕಟ್ಟಿಬಿಡ್ತಾರೆ. ಅವ್ರು ಕೇಳೋದಕ್ಕೆ ನೀವು ಆಸ್ತಿ ಬರೆದು ಕೊಟ್ಬಿಡ್ಬೇಕು. ಹಂಗೆ ನನಗೆ ಬೇಡಪ್ಪ, ಇದ್ರೆ ತಾನೇ ಅಪ್ಪ ಯಾವಾಗಲೂ ಕೇಳ್ತಾನೆ ಅಂತ, ಇಲ್ಲಿಯುವುದು ಒಂದೇ ಅಲ್ಲಿಯುವುದು ಒಂದೇ ಅಂತ ಬರ್ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ಪೌಲ್ ಹೇಳ್ತಾನೆ ಫಿಲಿಪ್ಪಿ 3:17 ಸಹೋದರರೇ ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಸಭೆಗೆ ಏನು ಹೇಳ್ತಾನೆ ದೇವರಾತ್ಮ? ಹೋಗಿ ಕೊಲೆ ಮಾಡಿ ಬಾ ಅನ್ನ, ಪಾಪ ಮಾಡಿ ಬಾ ಅನ್ನ, ಅದನ್ನು ಬಿಡು ಅಂತ ಹೇಳಿದ್ನಲ್ಲ, ಶುದ್ಧವಾಗು ಅಂತ ಹೇಳಿದ್ನಲ್ಲ, ನೀತಿವಂತನಾಗು ಅಂತ ಹೇಳಿದ್ನಲ್ಲ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡಿ ಅಂತ ಹೇಳಿದ್ನಲ್ಲ, ಯಾವಾಗಲೂ ನಿನ್ನೊಳಗೆ ಪ್ರಾರ್ಥನೆ ಇರಲಿ ಅಂತ ಹೇಳಿದ್ನಲ್ಲ, ಆರಾಧನೆ ಇರಲಿ ಅಂತ ಹೇಳಿದ್ನಲ್ಲ, ಅನ್ಯ ಜನಗಳಿಗೋಸ್ಕರ ವಿಜ್ಞಾಪನೆ ನಿನ್ನೊಳಗಡೆ ಮೊಳಗಲಿ ಅಂತ ಹೇಳಿದ್ನಲ್ಲ. ಅದನ್ನು ಯಾರೆಲ್ಲ ಕೈಗೊಂಡು ಫಾಲೋ ಮಾಡ್ತಾ ಇದ್ರು ಅಂತ ಒಂದು ಈಕ್ವಲ್ ಸ್ಪಿರಿಟ್ ಇರೋವ್ರನ್ನ ನೀವು ಎಂಕರೇಜ್ ಮಾಡಿ ಅವರೊಂದಿಗೆ ನೀವು ನಿಂತ್ಕೊಳ್ರಿ ಅಂತ ಪೌಲ್ ಹೇಳ್ತಾನೆ. ನಾನೇನು ಮಾಡಿದ್ನೋ ಅದೇ ತಿಮೋತಿ ಮಾಡ್ತಾನೆ. ನನ್ನ ಮಾದರಿನೇ ತಿಮೋತಿ. ಅವನಲ್ಲಿ ಯಾವ ಚೇಂಜಸ್ಸು ನಿಮಗೆ ಕಾಣಲ್ಲ. ಅವನಿದ್ದಾನೆ ಅಂದರೆ ನಾನಿದ್ದೀನಿ ಅಂದರೆ ಅವನು. ಯಾಕಂದ್ರೆ ಬೋಲ್ಡಾಗಿ ಹೇಳ್ತಾನೆ ಪೌಲು, ನಾನೆಲ್ಲ ಜೀವಿಸ್ತಾ ಇರೋದು, ನಾನು ಸತ್ತೋಗಿದ್ದೀನಿ, ನನ್ನಲ್ಲಿ ಯೇಸು ಇದ್ದಾನೆ. ಈಗ ತಿಮೋತಿ ಒಳಗೂ ಯೇಸು ಇದ್ದಾನೆ. ಹಳೆ ತಿಮೋತಿ ಸತ್ತೋದ. ಈ 12 ಜನರಲ್ಲಿ ಒಬ್ಬ ಮಾತ್ರ ಸಾಯ್ದೆ ಇದ್ದಿತ್ತು, ಎಲ್ಲ ಸತ್ತೋದ್ರು. ಒಬ್ಬ ಮಾತ್ರ ಸಾಯ್ದೆ ಹಂಗೆ ಇದ್ದ.
ಅವನೇ ಯೂದ. ಸಭೆಯಲ್ಲಿ ಯೂದ ಇರ್ತಾನೆ, ಪೌಲು ಇರ್ತಾನೆ, ಪೇತ್ರ ಇರ್ತಾನೆ, ಯಾಕೋಬ ಇರ್ತಾನೆ, ಅವ್ರ ಜೊತೆ ಯೇಸುನು ಇರ್ತಾನೆ. ಹಲ್ಲೆಲೂಯಾ. ಒಂದು ಸಭೆ ಅಂದರೆ ಆ ಸಭೆಯಲ್ಲಿ ಪೌಲು ಇರಬೇಕು, ಆ ಸಭೆಯಲ್ಲಿ ಪೇತ್ರ ಇರಬೇಕು, ಆ ಸಭೆಯಲ್ಲಿ ಯಾಕೋಬ ಇರಬೇಕು, ಪ್ರಿಯ ಸಹೋದರಿ ಆ ಸಭೆಯಲ್ಲಿ ಜಾನ್ ಇರಬೇಕು, ಅವರೆಲ್ಲರ ಸಂಗಡ ಯೇಸು ಇರ್ತಾನೆ. ಅದಕ್ಕೆ ಪೌಲು ಹೇಳ್ತಾನೆ, ನಾನು ಸತ್ತು ನನ್ನೊಳಗೆ ಯೇಸು ಇದ್ದಾನೆ, ನಾನು ಮಾದರಿಯಾಗಿದ್ದೇನೆ. ಅವನು ಹೆಂಗಿದ್ದ ಅಂದರೆ ಅವನು ವಿಶ್ವಾಸಿಗಳಿಗೆ ಮಾದರಿಯಾಗಿದ್ದ. ಅವನು ಮಾದರಿ ಅಂದರೆ ಅವನು ಪ್ರಾಕ್ಟಿಕಲ್ ಆಗಿ ಮಾಡೋನಾಗಿದ್ದ. ಅವನು ಬರೀ ಹೇಳೋನಾಗಿರಲಿಲ್ಲ, ಅವನು ಸ್ವತಃ ಮಾಡೋನಾಗಿದ್ದ. ಕೆಲವ್ರು ಏನು ಮಾಡ್ತೀವಿ ಗೊತ್ತಾ, ನಾವು ಕೆಲಸ ಮಾಡಿಸ್ತೀವಿ, ನಾವು ಮಾಡಲ್ಲ. ಗೊತ್ತಾದ ಹೆಂಗೆ ಅಂತ? ಕೆಲಸ ಆರ್ಡ್ರ್ ಕೊಟ್ಟು ಕೆಲಸ ಮಾಡಿಸ್ತೀವಿ, ನಾವು ಮಾಡಲ್ಲ. ಆದರೆ ಪೌಲು ಹೇಳ್ತಾನೆ, ನಾನು ಹಂಗಲ್ಲ, ಸ್ವತಃ ನಾನೇ ಕೆಲಸ ಮಾಡ್ತೀನಿ. ನಾನು ಕೆಲಸ ಮಾಡಿಸ್ತೀನಿ, ಅದರ ಜೊತೆಗೆ ನಾನೂ ಕೆಲಸ ಮಾಡ್ತೀನಿ. ಯೇಸುನೇ ಅಂತನ್ರಿ, ನನ್ನ ಹೊಲದಲ್ಲಿ ನಾನೂ ಒಬ್ಬ ಆಳೆ, ನನ್ನ ಜೊತೆ ನೀವು ಸಹ ಸೇವಕರು. ನಾನು ಕೆಲಸಗಾರನಾಗಿ ಬಂದಿದ್ದೀನಿ, ನನ್ನ ನಂಬಿ ಬಂದಿರೋ ನೀವು ಕೆಲಸಗಾರರಾಗಿ ಬಂದಿದ್ದೀರಲ್ಲ, ನನ್ನ ತಂದೆ ಎಲ್ಲರಿಗೂ ಈಕ್ವಲ್ ಕೂಲಿ ಕೊಡ್ತಾನೆ. ಹಲ್ಲೆಲೂಯಾ. ಆದ ಕಾರಣ ಪೌಲ್ ತಿಮೋತಿನಿಗೆ ಹೇಳ್ತಾನೆ, ಯೌವನಸ್ಥನೆಂದು ನೀನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವದಲ್ಲಿ ನೀನೇನಾಗಿರು, ಮಾದರಿಯಾಗಿರು. ಅಪೊಸ್ತಲ ಕೃತ್ಯ ಕಡೆದಾಗಿ 20ನೇ ಅಧ್ಯಾಯ 18ನೇ ವಚನ. ಪೌಲ್ ಹೇಳ್ತಾನೆ, ಎಫೆಸ ಸಭೆಯ ಹಿರಿಯರು ಅವನ ಬಳಿಗೆ ಬಂದಾಗ ಅವರಿಗೆ ಅವನು ಹೇಳಿದ್ದೇನೆಂದರೆ, ನಾನು ಹಾಸ್ಯ ಸೀಮೆಯಲ್ಲಿ ಕಾಲಿಟ್ಟ ಮೊದಲನೆಯ ದಿವಸದಿಂದ ನಿಮ್ಮ ಮಧ್ಯೆ ಎಲ್ಲ ಕಾಲದಲ್ಲಿಯೂ ಹೇಗೆ ನಡ್ಕೊಂಡೇನೆಂಬುದನ್ನು ನೀವೇ ಬಲ್ಲಿರಿ. ಒಂದು ಅಲ್ಲೇಲು ಹೇಳ್ರಿ. ಹೆಂಗಿರ್ಬೇಕಂತೆ ನಾವು? ಅವ್ನು ಪೌಲ್ ಹೇಳ್ತಾವನೆ, ಆ ಇಡೀ ಹಿರಿಯರ ಮುಂದೆ, ಏನಯ್ಯ ನನ್ನ ಆರಂಭದಲ್ಲಿ ಸೇರಿಸ್ಕೊಂಡ್ರಲ್ಲ, ಅವತ್ತಿಂದ ಇವತ್ತವರೆಗೂ ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಿದೆಯಾ? ಪ್ರೀತಿ ಕಡಿಮೆ ಆಗಿದೆಯಾ? ಕೆಲಸ ಕಡಿಮೆ ಆಗಿದೆಯಾ? ವಿಧೇಯತೆ ಕಡಿಮೆ ಆಗಿದೆಯಾ? ವಿಶ್ವಾಸ ಕಡಿಮೆ ಆಗಿದೆಯಾ? ನಿರೀಕ್ಷೆ ಕಡಿಮೆ ಆಗಿದೆಯಾ? ಯಾವುದಾದ್ರೂ ಒಂದು ಪ್ರೇಯರ್ಗೆ ನಾನು ಕಡಿಮೆ ಮಾಡಿದ್ದೀನಾ? ಯಾವುದಾದ್ರೂ ಆಬ್ಸೆಂಟ್ ಆಗಿದ್ದೀನಾ? ಯಾವುದಾದ್ರೂ ಕೆಲಸ ಮಾಡೋದ್ರಲ್ಲಿ ಕಡಿಮೆ ಮಾಡಿದ್ದೀನಾ? ಎಲ್ಲ ದೇವರ ಕೆಲಸವನ್ನು ಆರಂಭದಿಂದ ಇವತ್ತವರೆಗೂ ಏನು ಮಾಡಿದ್ದೀನೋ ಅದರಲ್ಲಿ ನನ್ನ ಒಳಗೆ ಯಾವುದಾದ್ರೂ ಬದಲಾವಣೆ ನಿಮ್ಮಲ್ಲಿ ಕಂಡು ಬಂತ? ದೇವನಲ್ಲಿ ಹೆಂಗಿದ್ನೋ ಇವತ್ತವರೆಗೂ ನಾನು ಹಂಗೆ ಇದ್ದೀನಿ. ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಬಹು ನಮ್ರತೆಯಿಂದ ಮತ್ತು ಕಣ್ಣೀರಿನಿಂದ ನಾನೇನು ಮಾಡ್ತಾ ಇದ್ದೀನಿ? ಕರ್ತನ ಸೇವೆ ಮಾಡ್ತಾ ಇದ್ದೀನಿ. ಆ ಸಿಸ್ಟರ್ ಬರಲಿಲ್ಲ ಪ್ರೇಯರ್ಗೆ. ಅಯ್ಯೋ ಅವಳು ಬರೋದೇ ಬೇಡ ಬ್ರದರ್, ಅವಳು ಬಂದು ಗಬ್ಬೆ ಬುರ್ಸೋದ್ಕಿಂತ ಅವಳು ಇಲ್ದಿರೋದೇ ವಾಸಿ. ಆ ಬ್ರದರ್ ಬಂದಿಲ್ವಾ, ಅಯ್ಯೋ ಅವನು ಬರೋದಕ್ಕಿಂತ ನಾವೇ ಸಾಕು, 5 ಜನ ಸಾಕು ಬ್ರದರ್. ಇವರೇ ಡಿಸೈಡ್ ಮಾಡಿಬಿಟ್ರು. ದೇವ್ರು ಹೇಳ್ತಾನೆ, ಅವಳು ಬಂದಿಲ್ಲ ಯಾಕೆ ಕೇಳಲಿಲ್ಲ ನೀನು? ಅವನು ಬಂದಿಲ್ಲ ಯಾಕೆ ಕೇಳಲಿಲ್ಲ ನೀನು? ನೀನು ಒಂದಲ್ಲ ಎಷ್ಟು ಸಲ ಕ್ಷಮಿಸ್ಬೇಕಂತೆ? ಎಷ್ಟು ಸಲ? ನಾವು ಒಂದು ಸಲಕ್ಕೆ ಸುಸ್ತಾಗ್ಬಿಟ್ಟಿದ್ದೀವಿ. ಕ್ಷಮಾಪಣೆ ಅಂದರೆ ಏನು? ಮರ್ತು ಬಿಟ್ರ? ಕ್ಷಮಾಪಣೆ ಅಂದರೆ ಏನು? ಒಂದು ಅಂಗಿ ಹಾಕ್ಕೊಂಡು ಕೈನ ಮೇಲೆ ಕೆತ್ತಿ ನಾನು ಕ್ಷಮಿಸಿದ್ದೀನಿ ಹೋಗು ಅನ್ನೋದ? ಕ್ಷಮಾಪಣೆ ಅಂದರೆ ಏನು ಸಿಸ್ಟರ್? ಜ್ಯೋತಿಷ್ ಅವ್ರು ನಿನ್ನೆ ಓದುವವರು ಹೇಳ್ತಾ ಇದ್ರು, ಪಾಸ್ಟರ್ ನೀವು ನನ್ನ ಹೆಸರೇ ಕರೀತಾ ಇಲ್ಲ ಅಂತ. ಕರೆದ್ರೆ ಒಂದು ಕಷ್ಟ, ಕರೀದ್ರೆ ಇದ್ರೆ ಒಂದು ಕಷ್ಟ. ಆಯ್ತು, ಬರೋವಾರದಿಂದ ಕರಿತೀನಿ. ಕ್ಷಮಾಪಣೆ ಅಂದ್ರೆ ಏನು? ಕ್ಷಮಿಸಿ ಹೋಗ್ಬಿಟ್ಟಿದ್ದೀನಿ, ಹೋಗಿ ನನ್ನ ಕಣ್ಮುಂದೆ ಕಾಣಬೇಡ ಹೋಗೋಣದ? ಕ್ಷಮಿಸಿ ಮರ್ತೋಗ್ಬಿಡೋದು. ಅಲ್ಲಿ ಸತ್ತೋಗುತ್ತಂತೆ, ಬಾಲ ಒದ್ದಾಡ್ತಾ ಇರ್ತದೆ. ನೋಡಿದ್ದೀರಾ? ಹಂಗಿರಬಾರ್ದು. ನಾವು ಸತ್ರೆ ಪೂರ್ತಿಯಾಗಿ ಸಾಯ್ಬೇಕು, ಜೊತೆಗೆ ಬಾಲನೂ ಸಾಯ್ಬೇಕು. ಒಂದು ಆಮೇಲೆ ಹೇಳ್ರಿ, ಪೌಲ್ ಹೇಳ್ತಾನೆ, ನಾನು ಸಂಪೂರ್ಣವಾಗಿ ಸತ್ತೋಗಿದ್ದೀನಿ, ನನ್ನಲ್ಲಿ ಏಸು ಇದ್ದ. ಯಾರೋ ಒಬ್ರು ಕೇಳಿದ್ರು, ಇವತ್ತು ಹಬ್ಬಕ್ಕೆ ಕರೆದು ಬಿಟ್ಟಿದ್ರೆ ಒಂದೇ ಒಂದು ಒಬ್ಬಟ್ಟು ಊಟ ತಿನ್ಕೊಂಬಂದ್ಬಿಡ್ಲ.
ದೇವರು ಒಬ್ಬಟ್ಟಲ್ಲಿ ಒಂದಾಗಿ ಅಂದಿಲ್ಲ, ಒಗ್ಗಟ್ಟಲ್ಲಿ ಒಂದಾಗಿ ಅಂದ. ಒಬ್ಬಟ್ಟಲ್ಲಿ ಒಂದಾಗಿ ಅನ್ನ, ಒಗ್ಗಟ್ಟಲ್ಲಿ ಒಂದಾಗಿ ಅಂದ. ಯಾವುದು ಒಗ್ಗಟ್ಟ? ಒಗ್ಗಟ್ಟಲ್ಲಿ ಒಂದಾದರೆ ಅಲ್ಲಿ ಜೀವ ಇರುತ್ತೆ ಅಂತ ಹೇಳಿದ. ಕೀರ್ತನೆಗಾರನ ಹೇಳ್ತಾನೆ, ಕೀರ್ತನೆ 133:1 ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾಗಿದೆ, ಅಲ್ಲಿ ದೇವರ ಆಜ್ಞೆ ಜೀವ ಆಶೀರ್ವಾದ ಇರಬೇಕೆಂದ ನಾನು ನೇಮಿಸಿಬಿಟ್ಟಿದ್ದೆ. ಏಮೇನ್? ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ ಏನಂತ ಅಂದರೆ, ಎಫೆಸ ಸಭೆಯವರು ಹಿರಿಯರು ಅವನ ಬಳಿಗೆ ಬಂದಾಗ ಅವರಿಗೆ ಅವನು ಹೇಳಿದ್ದೇನೆಂದರೆ, ನಾನು ಅಸ್ಯಸೀಮೆಯಲ್ಲಿ ಕಾಲಿಟ್ಟ ಮೊದಲನೇ ದಿನದಿಂದ ನಿಮ್ಮ ಮಧ್ಯದಲ್ಲಿ ಎಲ್ಲ ಕಾಲದಲ್ಲಿ ಹೇಗೆ ನಡ್ಕೊಂಡೇ ಬಂದನು ನೀವೇ. ತೋಟ ಎಷ್ಟು ಜನದ ಹತ್ರ ಐತೆ? ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಐತಾ? ತೋಟ ಬರ್ಕೊಡಿ ಅಂತ ಕೇಳಲ್ರಿ. ಅದಕ್ಕೆ ಬಿತ್ತನೆ ಮಾಡುವಾಗ ಬೀಜ ಬಿತ್ತಿದ್ರಲ್ಲ, ಆ ತೆಂಗಿನ ಮರ ಎಲ್ಲ ಬೆಳೆದಿದೆಯಾ? ಆ ಅಡಿಕೆ ಮರ ಎಲ್ಲ ಬೆಳೆದಿದೆಯಾ? ಬಿತ್ತನೆ ಮಾಡಿದ್ಮೇಲೆ ಬೆಳೆಯುತ್ತಾ ಬೆಳೆಯಲ್ವಾ? ಎಷ್ಟು ಕಷ್ಟಪಟ್ಟು ಗೊಬ್ಬರ ಹಾಕ್ತೀರಾ, ಸಾಲ ಮಾಡಿ ನೀರು ಹಾಕ್ತೀರಾ, ಅದೇನೇನೋ ಹಾಕಿರ್ತೀರ, ಬೆಳೆದು ಎಷ್ಟು ವರ್ಷ ಬಳ್ತದೋ? 7 ವರ್ಷದಿಂದ ಇವನು ಕಿಂಗು. ಎಷ್ಟು ವರ್ಷ ಬರುತ್ತದೋ? ಒಬ್ಬೊಬ್ಬರು ಅನ್ನೋದು ಹೇಳ್ತಾರೆ, ನಾನು ರೈತ ಅಲ್ಲ, ಆದರೆ 50 ವರ್ಷ ಅಂತಾರೆ, ಒಬ್ರು 60 ವರ್ಷ ಅಂತಾರೆ, ಎಷ್ಟು ವರ್ಷ ಗೊತ್ತಿಲ್ಲ. ಆದರೆ ಅಷ್ಟು ವರ್ಷ ಆ ತೋಟಕ್ಕೆ ಅದು ಫಲ ಒಳ್ಳೆಯದಾಗಿ ಕೊಟ್ಬಿಡ್ತು ಅಂದರೆ ಸಾಯೋವರೆಗೂ ಕೊಡ್ತಾನೆ ಇರ್ತದೆ. ಇದ್ದೀರಾ? ಸಾಯೋವರೆಗೂ ಕೊಡುತ್ತಲ್ಲ, ಅವ್ನು ನೆಮ್ಮದಿಯಾಗಿರ್ತಾನೆ. ಅದು ಬಂದಂಗೆಲ್ಲ ಇವನು ಇಲ್ಲಿ BMW ಕಾರು, ಆಡಿ ಕಾರು, ಅದು ಇದು ತೊಗೊಂಡು ಮೆರೀತಾ ಇರ್ತಾನೆ. ದೇವ್ರು ಕೇಳ್ತಾರೆ, ಇಷ್ಟೆಲ್ಲ ನಾನು ಕೊಟ್ಟೆ, ನನಗೇನು ಕೊಟ್ಟೇನಿ? ಆ ಮರಕ್ಕೆ ಹೋಗಿ ದೇವ್ರು ಕೇಳಲ್ರಿ. ಮರ ಆಗಿ ಬ್ಲೆಸ್ ಮಾಡುವಂಥ ದೇವ್ರು ನಮ್ಮನ್ನೇ ಕೇಳ್ತಾನೆ. ಯೋಸೇಫನಿಗೆ ನಿನ್ನನ್ನು ಆಶೀರ್ವಾದ ಮಾಡಿದ್ನಲ್ಲಪ್ಪ, ನೀನು ಎಷ್ಟು ಫಲ ಕೊಟ್ಟೆ? ಫಲ ಕೊಡೋದಕ್ಕೆ ದೇವ್ರು ನಮ್ಮನ್ನು ಆರಿಸ್ಕೊಂಡಿರೋದು. ಅದಕ್ಕೆ ಯೋಹಾನ 15:15 ಬರೀತಾನೆ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಪ್ರತಿಯೊಂದು ಕೊಂಬೆಯನ್ನ ಫಲ ಕೊಡುವಾಗ ಹೆಚ್ಚು ಶುದ್ಧ ಮಾಡ್ತಾನೆ. ಇರುವಂತ ಕೊಂಬೆಯನ್ನ ಯಾರಿರ್ತಿರೋ ಅವ್ರಿಗೆ ಫಲ ಕೊಡಂಗೆ, ಹೆಚ್ಚು ಫಲ ಕೊಡಂಗೆ ಮಾಡ್ತಾನೆ. ಕೊಡದೇ ಇದ್ದದ್ದನ್ನ ಇತ್ಕೊಂಡು ತಲೆ ಸವರ್ಕೊಂಡು ಇರ್ತಾನೆ. ಇರ್ರಿ ಪರವಾಗಿಲ್ಲ ಅಂತ. ಅದು ನಾನಾಗಿರ್ಲಿ, ನೀವಾಗಿರ್ಲಿ, ಫಲ ಇಲ್ಲದೆ ಹೋದ್ರೆ ನನಗೆ ಭಾಳ ಬೇಕಾದವರು ಬೆಂಗಳೂರಿನಲ್ಲಿ ಒಂದು ಕುಟುಂಬ ಆಯಿತು. 35 ವರ್ಷಗಳ ಕಾಲ ಒಂದು ಸಭೆಯಲ್ಲಿದ್ದರು. 35 ವರ್ಷಗಳ ಕಾಲ. 3 years ಬ್ಯಾಕ್ ಅವ್ರು ಹೇಳ್ತಾರೆ, ನನ್ನ ಹತ್ರನೇ ಪ್ರೇಯರ್ ಮಾಡಿಸ್ಕೊಂಡವನು, ಬೇರೆ ಸಭೆಗೆ ಹೋಗ್ತೀನಿ ಅಂತ. ನಾನು ಏನಾಯಿತು ಅಂತೆ, ಇಲ್ಲ ನಮಗೆ ಎದೆ ನೋವು ಬಂದುಬಿಟ್ಟಿದೆ, ಅಲ್ಲಿ ಹೋಗಿ ಆ ಪಾಸ್ಟ್ರು ಮಾತಾಡೋದೆಲ್ಲ ನನಗೇನೆ. 35 ವರ್ಷದಿಂದ ಮಾತಾಡಿಲ್ಲ ಆ ಪಾಸ್ಟ್ರು. ಅದಕ್ಕೆ ಪೌಲ್ ಬರೀತಾನೆ ಕೊರಿಂಥ 13:13 ಪ್ರೀತಿ ಎಲ್ಲವನ್ನು ಸಹಿಸ್ಕೊಳ್ತಾನೆ. ಪ್ರೀತಿ ಇದ್ದರೆ ಎಲ್ಲ ಮರೆಮಾಚುತ್ತಂತೆ. ಪ್ರೀತಿ ಕಡಿಮೆ ಆಗೋದ್ರೆ ಎಲ್ಲ ಕಕ್ಕುತ್ತಂತೆ. ಆ ಬ್ರದರ್ಗಂದೆ, ಬೇಡ, ತಪ್ಪು ಮಾಡ್ತಾ ಇದ್ದೀರಾ. ಸಭೆ ದೇವ್ರದು, ಸೇವಕ ದೇವ್ರದು, ನೆಡಲ್ಪಟ್ಟಂಥ ಬೀಜ ನೀನು ದೇವ್ರದು. ಅಲ್ಲಿ ಫಲ ಕೊಟ್ಟಿದೆಯಲ್ಲ, ಎಷ್ಟೋ ವರ್ಷಗಳಿಂದ ಎಷ್ಟೋ ಆತ್ಮಗಳನ್ನ ಕರ್ಕೊಂಬಂದು ಆದರಣೆಯಾಗಿ ಸಪೋರ್ಟಿವ್ ಆಗಿದೆಯಲ್ಲ, ಅನ್ಯಾಯವಾಗಿ ಸೈತಾನನ ಕುತಂತ್ರಕ್ಕೆ ಒಳಗಾಗಿ ಆಚೆ ಹೋಗ್ಬೇಡ. ಅವ್ರು ಕೇಳಿದಿಲ್ಲ, ನಾನು ಹೋಗ್ತೀನಿ. ಅವ್ರಿಗೆ 3 ತಿಂಗಳಿಂದ ಫೋನ್ ಮಾಡಿದ್ರು, ನಿಮ್ಮ ಮಾತು ನಾನು ಕೇಳಬೇಕಾಗಿತ್ತು, ನಾನು ಎಲ್ಲ ಕಳ್ಕೊಂಬಿಟ್ಟೆ, ನಾನು ರೋಡಿಗೆ ಬಂದುಬಿಟ್ಟಿದ್ದೀನಿ, ನಾನೇನು ಮಾಡ್ಬೇಕು ನನಗೆ ಗೊತ್ತಿಲ್ಲ, ನನಗೆ ತಿರುಗಿ ಆ ಸಭೆಗೆ ಹೋಗೋಕ್ಕೆ ಮುಖ ಇಲ್ಲ, ನಾಚಿಕೆ ಆಗುತ್ತೆ, ನಾನೇನು ಮಾಡಲಿ? ನನ್ನ ದೇವರು ಹೇಳ್ತಾನೆ, ಪಶ್ಚಾತ್ತಾಪ ಪಟ್ಟರೆ ಅದನ್ನು ನಾನು ಕ್ಷಮಿಸಿಬಿಡ್ತೇನೆ. ಹಲ್ಲೆಲೂಯಾ. ಪಶ್ಚಾತ್ತಾಪ ಪಟ್ಟರೆ ಅದನ್ನು ನಾನು ಕ್ಷಮಿಸಿಬಿಡ್ತೇನೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ಇಳಿದು ಬರುತ್ತೆ. ದೋಷ ಇಟ್ಕೊಂಡಿದ್ರೆ ದೇವರು ಕ್ಷಮಿಸಲ್ಲ. ಅದನ್ನು ಯಾರು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಬಿಡ್ತಾರೋ ಅವ್ರನ್ನ ದೇವರು ಅಪ್ಪಿಕೊಳ್ತಾನೆ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ. ಪೌಲ್ ತಿಮೋತಿನ ಕುರಿತು ಹೇಳ್ತಾನೆ, ತಿಮೋತಿ ಇದ್ದಾನಲ್ಲ, ಅವನು ಈಕ್ವಲ್ ಟು
ನಂತರನೇ ನಾನೇನು ಬೋಧನೆ ಮಾಡ್ತೀನೋ ಅದನ್ನೇ ಹಚ್ಚಿ ಇಳಿಸ್ತಾನೆ. ನಾನು ಹೆಂಗಿದ್ದೀನೋ ಅವನು ಹಂಗೆ ಇದ್ದಾನೆ. ಹಲ್ಲೆಲೂಯ. ಹಾಗಾಗಿರೋದ್ರಿಂದ ನಾವು ಹೆಂಗಿರಬೇಕು? ನಾವು ಯೇಸು ಹೆಂಗಿದ್ದಾನೋ ಹಂಗೆ ಇರಬೇಕು. ಯೇಸುವಿನ ಸ್ವಭಾವಗಳು ಹೆಂಗಿದ್ದೀವಿ ಹಂಗೆ ನಮ್ಮ ಹತ್ರ ಇರಬೇಕು. ಯೇಸು ಏನೆಲ್ಲ ಮಾಡಿದನೋ ಅದನ್ನು ಮಾಡೋದಕ್ಕೆ ಹಗಲು ರಾತ್ರಿನೂ ಪ್ರಯಾಸ ಪಡೋರಾಗಿರಬೇಕು. ಪ್ರಿಯ ಸಹೋದರಿಯೇ, ಫಿಲಿಪ್ಪಿ 4:8 ಹೇಳ್ತದೆ, ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಒಂದು ಆಮೇಲೆ ಹೇಳ್ರಿ. ಇವತ್ತು ಆ ಸಭೆಯಲ್ಲಿ ಒಂದು ಸಿಸ್ಟ್ರು ಬಂದರು. ಬಾಬಾ ಗಾಡಿಗೊಬ್ಬ ಸಭೆಗೆ ನೀವು ಪ್ರಾರ್ಥನೆ ಮಾಡಿ, ಗೌರ್ಮೆಂಟಿಂದ ಒಂದು ಬಾಂಬ್ ಹಾಕಿಬಿಟ್ಟಿದಾರಲ್ಲಿ. ಅಲ್ಲಿ ಸಭೆ ಬಿದ್ದೋಗ್ಬೇಕಂತ ತುಂಬ ಜನ ಆಸೆ. ನಾನು ಒಟ್ಟು ಆಚೆ ಬರಬೇಕಂತ ತುಂಬ ಜನಕ್ಕೆ ಆಸೆ. ದೇವರು ನೇಮಿಸಿದ್ರೆ ಅದನ್ನು ಯಾರು ತೆಗಿಯೋಕ್ಕಾಗಲ್ಲ. ದೇವರು ಬಿತ್ತಿದ್ರೆ ಆ ಬೀಜನ ಯಾರು ತುಳಿಯೋಕ್ಕಾಗಲ್ಲ. ಒಂದು ಬಾಂಬ್ ಹಾಕ್ಬಿಟ್ಟಿದ್ರೆ ಅವರಿಗೆಲ್ಲ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗ ಆ ಜಾಗನ ಖಾಲಿ ಮಾಡಿ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ವಂತೆ. ಅದಕ್ಕೆ 3 ದಿವಸದಿಂದ ನನ್ನ ಕಾಯ್ತಾ ಇದ್ದಾರೆ, ಪಾಸ್ಟರ್ ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳಬೇಕು, ಯಾವಾಗ ಬರಲಿ? ನಿಮ್ಮ ಕಷ್ಟ ನನ್ನ ಹತ್ರ ಹೇಳಿದ್ರೆ ಪರಿಹಾರ ಆಗಲ್ಲ. ನಿಮ್ಮ ಕಷ್ಟ ಪರಲೋಕದ ದೇವ್ರಿಗೆ ಹೇಳಿ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ಇವತ್ತು ಮೊಣಕಾಲು ಹಾಕಿ ಪ್ರೇಯರ್ ಮಾಡಿಸ್ತಾ ಇದ್ದೆ. ಲಾಸ್ಟ್ಗೆ ಒಂದು ಸಿಸ್ಟರ್ ಬಂದು ಹೇಳಿದ್ರು, DC ಆಫೀಸ್ಗೆ ನಾನೇ ಹೋಗಿದ್ದು. ಅವ್ರು ಹೇಳಿದ ಮಾತೆಲ್ಲ ಕೇಳಿ ನಮಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಪಾಸ್ಟರ್. ಆದರೆ ಇವತ್ತು ನಿಮ್ಮ ಮಾತನ್ನ ಕೇಳಿ ಪ್ರಾರ್ಥನೆ ನೋಡಿ ಒಂದು ಕಾನ್ಫಿಡೆನ್ಸ್ ಬಂದುಬಿಡ್ತು, ನಾನು ದೇವ್ರು ನಮ್ಮನ್ನು ಕೈ ಬಿಡಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾವುದಾಗಲ್ವೋ ಅದನ್ನು ನಮ್ಮ ದೇವ್ರು ಮಾಡಿಬಿಡ್ತಾನೆ. ಅಸಾಧ್ಯವಾದದನ್ನು ಸಾಧ್ಯ ಮಾಡೋದೇ ನಮ್ಮ ದೇವರ ಕಾರ್ಯ. ಯಾವಾಗ ದೇವರ ಮಾತನ್ನ ಕೇಳದೆ ಹೋಗ್ತೇವೋ ದೇವರಿಗೆ ಚೆನ್ನಾಗಿ ಗೊತ್ತು ಎಲ್ಲಿ ಟೈಮ್ ಬಾಂಬ್ ಬಿಡಬೇಕಂತ. ಯಾರೇ ಆಟ ಆಡಲಿ ದೇವ್ರ ಹತ್ರ ಒಂದು ಬಾಂಬ್ ಬಿಡ್ತಾನೆ, ಕೆಳಗೆ ಇಟ್ಟರೆ ಚಿಂದಿ ಉಡಾಯಿಸ್ಬಿಡ್ತಾನೆ ದೇವರು. ಅದಕ್ಕೆ ಬಾಂಬ್ ಬಿಡೋಕ್ಕೆ ಮುಂಚೆ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಬಿಡು. ನಮಗೂ ನಿಮ್ಗೆ ಗೊತ್ತಿಲ್ಲ ಯಾವಾಗ ಬಾಂಬ್ ಬಿಡಬೇಕಂತ. ಅದು ದೇವರಿಗೆ ಗೊತ್ತ್ರಿ. ಆಟ ಆಡು ಮಗನೇ, ಆಟ ಆಡು ಮಗನೇ, ಆಟ ಆಡು ಮಗನೇ ಅಂತ ಬಿಡ್ತಾರೆ. ಒಂದು ಬಾಂಬ್ ಸೌಂಡ್ ಬಂದಿದೆ, ಎಲ್ಲ ಓಡಿ ಬಂದವರು ಪಾಂಬು ಥರ. ಅದು ದೇವರು ನಮ್ಮ ಜೊತೆ ಇದ್ದಾನೆ. ಯೋಶ್ವಪಾಠ ಹೇಳ್ತಾನೆ, ನಾವು ಯುದ್ಧ ಮಾಡೋದು ಬೇಡ, ನಾವು ಏನು ಮಾಡೋಣ? ಆರಾಧನೆ ಮಾಡೋಣ, ಸ್ತೋತ್ರ ಮಾಡೋಣ. ದೇವರ ಸನ್ನಿಧಾನಕ್ಕೆ ಬನ್ರಿ ಯೆರೂಸಲೇಮಿನವರೇ, ನಿಮಗೆ ಬುದ್ಧಿ ಇಲ್ಲ, ನನ್ನ ಮಾತನ್ನ ಕೇಳಿ. ನನ್ನ ದೇವ್ರು ಯಾರಂದ್ರೆ ಅವನ್ನ ಹೊಗಳೋರಿಗೆ, ಆರಾಧನೆ ಮಾಡೋರಿಗೆ, ವಿಧೇಯರಾಗೋರಿಗೆ, ಮಾತು ಕೇಳೋರಿಗೆ ಅವನು ಯುದ್ಧ ಮಾಡ್ತಾನೆ. ನಾವು ಆರಾಧನೆ ಮಾಡೋಣ, ಯುದ್ಧ ನಡೆಯುತ್ತೆ. ಎಂಡ್ ಆಫ್ ದ ಟೈಮ್ ಜಯ ನಮಗೆ ದೇವ್ರು ಕೊಡ್ತಾನೆ. ಹಲ್ಲೆಲೂಯ. ಅದಕ್ಕೆ ತಕ್ಕಾಗೆ ದಾವೀದ ಹೇಳ್ತಾನೆ, ಯಾರೆಲ್ಲ ಅವನ ಮುಖವನ್ನು ನೋಡ್ತಿರೋ ಅವರ ಮುಖ ಪ್ರಕಾಶಕ್ಕೆ ಒಳಗಾಗ, ಅವರ ಮುಖ ಲಜ್ಜೆಗೆಡೋದಿಲ್ಲ, ಅಪಮಾನಕ್ಕೆ ಗುರಿ ಆಗಲ್ಲ. ಹೌದು ಪ್ರಿಯ ದೇವಜನರೇ, ಪೌಲ್ ತಿಮೋತಿನಿಗೆ ಹೇಳ್ತಾನೆ, ನಿನ್ನನ್ನು ಅಸಡ್ಡೆ ಮಾಡಿಕೊಳ್ಬೇಡ, ಚಿಕ್ಕವನಂತ ನೀನು ಬಿಟ್ಕೊಡ್ಬೇಡ. ದೇವ್ರು ನಿನ್ನನ್ನು ಕರೆದಿದ್ದಾನ, ನಂಬಿಗಸ್ತನಾಗಿ ನಿಂತುಕೋ. ಪೌಲ್ ಹೇಳ್ತಾನೆ, ಮೊದಲನೇ ದಿನದಿಂದ ಇವತ್ತಿನವರೆಗೂ ನಾನು ಹೆಂಗಿದ್ದೀನೋ ಹಂಗೆ ಇದ್ದೀನಿ, ನಾನು ಚೇಂಜ್ ಆಗಲೇ ಇಲ್ಲ. ನಾವು ಚೇಂಜ್ ಆಗಲೇಬಾರ್ದು. ಎಷ್ಟೇ ಬಂದು ಸುದ್ದಿಗಳು ಬಂದರೂ ನಾವು ಚೇಂಜ್ ಆಗಬಾರ್ದು. ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ನಾನು ಸಾಯಬೇಕು, ನನ್ನ ಒಳಗಡೆ ಯೇಸು ಜೀವಿಸಬೇಕು. ನಾನು ಸಾಯಬೇಕು, ಯೇಸು ನನ್ನಲ್ಲಿ ಜೀವಿಸಬೇಕು. ಅದನ್ನು ಮೊದಲು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸ್ಥಾನಿಕನಾದ ಯೋಹಾನ ಹೇಳ್ತಾನೆ, ನಾನು ಕಡಿಮೆ ಆಗಬೇಕು, ನಾನು ಯೇಸು ಹೆಚ್ಚಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಬೈಕಲ್ಲಿದ್ದೀರಾ? ಎಷ್ಟು ಜನ ಬೈಕಲ್ಲಿದ್ದೀರಾ? ಯಾಕೆ ನಾವು ಈಗ ಎಷ್ಟು ಜನ ಬೈಕಲ್ಲಿದ್ದೀರಾ? ನಾನು ಕಡಿಮೆ ಆಗಬೇಕು, ನನ್ನಲ್ಲಿ ಯೇಸು ಹೆಚ್ಚಬೇಕಂತ. ಬೆಳಗ್ಗೆಲ್ಲ ನಾವೇನು ಮಾಡ್ತೀವಿ, ಝೂಮ್ಗೆ ನಮ್ಮ ಮನೆಯವ್ರು ಅಂತ ಇದ್ರು. ಈಗ ಎಷ್ಟು ಜನ ಬರ್ತಾವ್ರೆ ಅಂತ ಮೊನ್ನೆ ಕೇಳಿದೆ ನಾನು. ಎಷ್ಟು ಜನ ಬರ್ಬೋದು?
ಯಾರಾದರೂ ಪ್ರವಾದಿ ಬರ್ತಾವ್ರೆ ಅಂದ ತಕ್ಷಣ ನಾನು ಮುಗಿಸ್ತೀನಿ, ಸಾರಿ. ಪ್ರವಾದಿ ಬರ್ತಾವ್ರೆ ಅಂದ ತಕ್ಷಣ ಎಲ್ಲ ಏನಾವತ್ತು 60-70 ಜನ ಬಂದುಬಿಟ್ಟಿರ್ತಾರೆ. ಎಲ್ಲ ವೀಡಿಯೋ ಆನ್ ಮಾಡಿಬಿಟ್ಟಿರ್ತೀವಿ. ನನಗೇನು ಮಾತಾಡ್ತೀರ? ನನಗೆ ಸ್ವಾಮಿ ದಿನ ಮಾತಾಡ್ತಾವೆ, ಅದು ಯಾರ ಕಿವಿಗೂ ಹೋಯ್ತಾ ಇಲ್ಲ. ಪ್ರವಾದಿ ಬಂದು ಹೇಳುವಾಗ ಎಲ್ಲರ ಕಿವಿ ಚಿರ್ಕಾಗ್ಬಿಟ್ಟಿರ್ತದೆ. ನನಗೇನು ಮಾತಾಡ್ತಾ ನನಗೇನು ತಪ್ಪಲ್ಲ. ಅದು ನಮ್ಮ ಮೈಂಡ್ ಸೆಟಪ್ ಚೇಂಜ್ ಆಗಬೇಕು, ನಮ್ಮ ಸ್ಪಿರಿಟ್ ಚೇಂಜ್ ಆಗಬೇಕು. ಪ್ರವಾದಿ ಬಂದಿಲ್ಲ ಅಂದರೂ ಆ ಕೂಟಕ್ಕೆ ದೇವರು ಬರ್ತಾನಲ್ಲ, ಅದ್ರನ್ನ ನಂಬಿ ಬರಬೇಕು. ರಾಜೇಶ್ ಬಂದಾಗ 30 ಜನ, ಇನ್ನೊಬ್ರು ಬಂದಾಗ 60 ಜನ, ಮುಖ ನೋಡಿ ಜನ ಬಂದರೆ ದೇವ್ರು ಹೇಳ್ತಾನೆ, ಈ ಮುಖನ ಸೈಡಿಗೆ ಹಾಕು, ಆ ಮುಖನ ಕರ್ಕೊಂಬೈಲಿ ಅಂತ. ನೀನು ಮಾಡ್ದಂಗೆ ನಿನಗೆ ಟೈಮ್ ಇರ್ತದೆ. ಯಾರೋ ಮೊನ್ನೆ ನನಗೆ ನಿಜವಾಗ್ಲೂ ಹಿಂಗೆ ಹೇಳೋದು, ನನ್ನ ಗಂಡ 3 ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದಾನೆ ಪಾಸ್ಟರ್. ಏನು ನೋಡ್ತಾನಮ್ಮ ಅಂದೆ. ಒಂದ್ರಲ್ಲಿ ಫಿಲಮ್ ನೋಡ್ತಾನಂತೆ, ಇನ್ನೊಂದ್ರಲ್ಲಿ ಮೆಸೇಜ್ ನೋಡ್ತಾನಂತೆ, ಇನ್ನೊಂದ್ರಲ್ಲಿ ಹಾಡು ನೋಡ್ತಾನಂತೆ. ಏನು ಹುಚ್ಚಾನ ಅವನು ಅಂದೆ. ಹುಚ್ಚ ಅಲ್ಲ, ಅವನು ಯಾರ ಮಾತು ಕೇಳಲ್ಲ, ಅವನಿಗೆ ಲುಚ್ಚ ಅಂತಾರೆ. ಆಗ ಸ್ಪಿರಿಟ್ ನೋಡ್ರಿ, ಒಂದು ಕಡೆ ದೇವರು, ಒಂದು ಕಡೆ ಡ್ಯಾನ್ಸು, ಒಂದು ಕಡೆ ಲೋಕ. ಇನ್ನೊಂದು ಟಾಪಿಕ್ ಇದೆ, ಇದು ಹೇಳೋಕ್ಕಾಗಲ್ಲ, ತುಂಬ ದೊಡ್ಡದಿದೆ. ಅದು ದೇವರ ವಾಕ್ಯ ಹೇಳ್ತದೆ. ನಿನ್ನ ಸ್ಪಿರಿಟ್ ಇವತ್ತು ಚೇಂಜ್ ಆಗಿದೆಯಾ? ದೇವರ ಆತ್ಮನು ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಪೌಲ್ ಹೇಳ್ತಾನೆ, ಅವತ್ತು ಬಂದಲ್ಲ, ಇವತ್ತರೆಗೂ ನಾನು ಚೇಂಜ್ ಆಗಿ. ಆರಂಭದಲ್ಲಿ ಬಂದ ಪೌಲ್ ಇವತ್ತಿಗೂ ಅದೇ ಪೌಲ್. ಆರಂಭದಲ್ಲಿ ಬಂದಂಥ ಪೌಲೇ ಇವತ್ತು ಪೌಲ್. ಕೆಲವ್ರು ಹೇಳ್ತಾರ್ರಿ, ನಾನು ಟೈಮ್ ಬಂದರೆ ಸೌಲು ಆಗ್ಬಿಡ್ತಾನಂತೆ, ಪೌಲು ಆಗ್ಬಿಡ್ತಾನಂತೆ. ಟೈಮ್ ಬಂದರೆ ಅಂದರೆ ಏನಂದರೆ ಇಂಡೈರೆಕ್ಟಾಗಿ ಅವ್ನು ಬ್ಲ್ಯಾಕ್ ಮೇಲ್ ಮಾಡಿ, ನಾನು ಯಾರು ಗೊತ್ತಾ ಅಂತಾನೆ. ನಾನು ಮುಂಚೆ ಚಾಕು ಹಿಡ್ಕೊಂಡೇ ತಿರುಗ್ತಾ ಇದ್ದೆ ಅಂತ ನಾವು. ಹಂಗದು ನೀನು ಅನ್ಕೊಬೇಕು, ಇನ್ನೂ ಆ ಸ್ಪಿರಿಟ್ ಹೋಗಿಲ್ಲ ಅಂತ. ಅವಾಗ ಉಪ್ಪಿನಕಾಯಿ ನೆಕ್ದಂಗೆ ಹೇಳ್ತಾನೆ, ನಾನು ಎಂಥ ದೊಡ್ಡ ಕುಡ್ಕ ಹಾಕಿದೆ ಗೊತ್ತಾ ಅಂತಾನೆ. ಆದರೆ ಒಳಗೆ ಐತೆ ಅದು. ಬಾಟ್ಲು ನೋಡಿದಾಗೆಲ್ಲ ಹೇಳ್ತದೆ, ಅಪ್ಪ ಎಷ್ಟು ಚೆನ್ನಾಗಿತ್ತಲ್ಲ ಇದು ಅಂತ. ಬ್ರದರ್ ನಾನು ಎಂಥ ಕುಡ್ಕ ಗೊತ್ತಾ ಅಂತಾನೆ ಅವನು. ಹಂಗಾದ್ರೆ ಆ ದೆವ್ವ ಇನ್ನೂ ಒಳಗೈತೆ ಅಂತ. ಅಲ್ಲಿ ಇನ್ನೂ ಏಸು ಒಳಗೆ ಪರಿಪೂರ್ಣವಾಗಿಲ್ಲ ಅಂತ. ನೀವು ನೋಡೋ ದೃಷ್ಟಿ ಚೇಂಜ್ ಆಗಬೇಕು. ಅದಕ್ಕೆ ಪೌಲ್ ತಿಮೋತಿನಿಗೆ ಹೇಳ್ಬಿಟ್ಟ, ನೀನು ಏನೇಂತರಲ್ಲಿ ಹುಷಾರಾಗಿರಪ್ಪ. ಏನು ಹೇಳ್ತಾನೆ ಅವನು? ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ. ಒಂದು ತೀರ್ಮಾನ ಮಾಡೋಣ. ನಾವು ಸಭೆಯಲ್ಲಿ, ಸಮಾಜದಲ್ಲಿ, ಸಮುದಾಯದಲ್ಲಿ, ಮನೆಯಲ್ಲಿ, ದೇವರ ಮುಂದೆ ಯಾವಾಗಲೂ ಒಂದೇ ಥರ ಇರೋದು. ಅದನ್ನು ಕಲೀರಿ, ನಿಮ್ಮನ್ನ ದೇವರಾತ್ಮ ಬಿಟ್ಟು ಹೋಗೋದೇ ಇಲ್ಲ. ಈ ಟಿ ವಿಲಿ ಬಂದಂಗೆ ದೇವರು ಈ ಕಣ್ಮುಚ್ಚಿಂಗಂತ ನಾವು ಹಂಗೆ ಟಪಕ್ಕಂತ ಬಂದ್ಬಿಡ್ತಾನೆ, ಹಂಗೆ ಟಪಕ್ಕಂತ ಹಂಗಲ್ರಿ. ಅವನು ಆ ಥರ ಹಳೆ ಕಾಲದಲ್ಲಿ ಹಳೆ ಒಳಂಬಡಿಗಳು ಇತ್ತಂಗೆ. ದಾವೀದ ಗೊಲಿಯಾತ್ ಮುಂದೆ ನಿಂತಿದ ತಕ್ಷಣ ದೇವರಾತ್ಮ ಪಕ್ಕನೆ ಬಂದಂತೆ. ಪಕ್ಕನೆ ಅಂತ ಯಾಕೆ ಬಂದ ಅಂದರೆ, ಇವನ್ ಜೀವಕ್ಕೆ ಬೆಲೆನೇ ಇಕ್ಕೊಳ್ದಿರ ದೇವ್ರಿಗೋಸ್ಕರ ಜೀವ ಕೊಡಕ್ಕೆ ಹೋದ. ಅದಕ್ಕೆ ಆ ಜೀವನ ದೇವರು ಅನ್ಯಾಯವಾಗಿ ಹಾಳು ಮಾಡೋಕ್ಕೆ ಬಿಡ್ದಿರ ಗೊಲ್ಯಾತನನ್ನು ಒಡೆಯೋಕ್ಕೆ ದಾವೀದು ಹೋಗಿದ್ದಕ್ಕೆ ಪಕ್ಕನೆ ಬಂದಂತೆ. ಇವತ್ತು ದೇವರು ನನ್ನ ನಂಬಿ ಬಂದವರ ಒಳಗಡೆ ಸದಾಕಾಲ ಇರಬೇಕಂತ ಆಸೆ ಪಟ್ಟು ನಮ್ಮನ್ನು ಒಪ್ಪಿಸ್ಕೊಡೋಣ. ನಾವು ಆರಂಭದಿಂದ ಜೀವಂತವಾಗಿರೋ ದಿನದ ತನಕ ಒಂದೇ ಥರ ಕಾಣಬೇಕು. ಆವಾಗ ನಾವು ಚೇಂಜ್ ಆಗಬಾರ್ದು. ಕೋಪ ಬಂದರೆ ಮನೇಲಿ ಪ್ರೇಯರ್ ಇರಲ್ಲ. ಖುಷಿ ಇದ್ದರೆ ಹಾಡೆಲ್ಲ ಜಾಸ್ತಿ, ವಾಕ್ಯ ಓದೋದು ಜಾಸ್ತಿ, ಅಲ್ಲೇಲೂಯ ಸ್ತೋತ್ರ ಅಂತೂ ಬೇಡವೇ ಬೇಡ, ಅಷ್ಟೊಂದು ಬರುತ್ತೆ. ಕೋಪ ಬಂದುಬಿಟ್ರೆ ಅಲ್ಲೇಲೂಯ ಇರಲ್ಲ, ಸ್ತೋತ್ರ ಇರಲ್ಲ, ಗಂಡನೂ ಇರಲ್ಲ, ಮಕ್ಕಳೂ ಇರಲ್ಲ, ಅವಳು ಪ್ರೇಯರ್ ಮಾಡಲ್ಲ. ಹಿಂಗಿರಬಾರ್ದು. ಏನು ಇರಲಿ ಇಲ್ಲದೆ ಹೋಗಲಿ, ನನ್ನ ದೇವರು ನಮ್ಮ ಮುಂದೆ ಇದ್ದಾನೆ ಅಂತ ನೀವು ಭಯ ಪಡುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ.